ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ಧೀರಜ್. ಎಸ್, ಇವತ್ತು ಜಸ್ಟ್ ಪಾಸ್ ಸಿನಿಮಾದ ಚಿತ್ರತಂಡದವರು ಜೊತೆಗಿದ್ದಾರೆ. ಸೊ ಮಾತಾಡ್ಸಿ ಹೋಗೋಣ. ಎಲ್ಲ ತರಲೆಗಳು ನಡೆದಿದೆ ಅಥವಾ ಸಿನಿಮಾದಲ್ಲಿ ಇಷ್ಟೆಲ್ಲ ಸ್ಟ್ರಗಲ್ ಇದೆ ಅಂತ ಒಂದಷ್ಟು ಜಸ್ಟ್ ಪಾಸ್ ಆಗೋದ್ರ ಬಗ್ಗೆ ಒಂದಷ್ಟು ಸಿನಿಮಾ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್, ಕಾರ್ಯಕ್ರಮ ಸ್ವಾಗತ 3 ಜನಕ್ಕೂ. ಎಸ್, ಹೇಳಿ ಸರ್, ಆಸ್ ಎ ಡೈರೆಕ್ಟರ್ ಆಗಿ ಏನಿದೆ ಜಸ್ಟ್ ಪಾಸ್? ಜಸ್ಟ್ ಪಾಸ್ ಅಂದ್ರೆ ಜಸ್ಟ್ ಪಾಸ್. ನೀವು ಜೀವನದಲ್ಲಿ ಜಸ್ಟ್ ಪಾಸ್ ಆಗಿದ್ರಾ? ಜಸ್ಟ್ ಪಾಸ್ ಇಲ್ಲ, ನಾವು ಜಸ್ಟ್ ಪಾಸ್ ಇಲ್ಲ. ಒಂಥರ ಟೈಟ್ಲ್ ಒಂಥರ ಡಿಫ್ರೆಂಟ್ ಆಗಿದೆ. ಜಸ್ಟ್ ಪಾಸ್. ನಾವು ಸೆಕೆಂಡ್ ಕ್ಲಾಸ್ ಪಾಸ್. ನಾವು ಜಸ್ಟ್ ಪಾಸ್ ಹತ್ರದಲ್ಲಿ ಇದ್ದೀರಾ? ಅದು ಜಸ್ಟ್ ಪಾಸ್ ಇದಂಗೆ ಬಿಡಿ, ರ್ಯಾಂಕ್ ತರನಾಗ ಹೇಳ್ತಾರೆ. ಈಗ ಸರ್, ನಮ್ಗೆ ನಾವೇನೆ ಸಮಾಧಾನ ಪಡಿಸ್ಕೋಬೇಕು ಅಂದಾಗ ನಮಗ್ ನಾವು ಮೋಟಿವೇಶನ್ ಮಾಡ್ಕೋಬೇಕು. ಸೆಕೆಂಡ್ ಕ್ಲಾಸ್ ಬಂದು ಅಂದ್ಬಿಟ್ಟು ನಾವು ಡೆಲ್ ಆಗ್ಬಿಟ್ರೆ ನಮಗ್ ನಾವೇ ಡಿಮೋಟಿವೇಟ್ ಆಗ್ಬಿಡ್ತೀವಿ. ಅದ್ರಿಂದ ಈಗ ಸೆಕೆಂಡ್ ಕ್ಲಾಸ್ ಬಂದ್ರು ಕೂಡ ನಾವು ಫಸ್ಟ್ ಕ್ಲಾಸ್ ಗಿಂತ ನಮ್ಮ ಈ ಏಜ್ ಅಲ್ಲಿ ಏನ್ ಸಾಧನೆ ಮಾಡ್ಬೋದು ಅದನ್ನ ಒಂದು ಹಂತದಲ್ಲಿ ಮಾಡ್ಬೋದು ಅನ್ನೋದನ್ನ ನನ್ನ ನೋಡಿದ್ರೆ ಎಷ್ಟೋ ಜಸ್ಟ್ ಪಾಸ್ ಆದ್ರೆ ಇನ್ಸ್ಪಿರೇಷನ್ ಆಗುತ್ತೆ. ನಾನೊಬ್ಬ ಸೆಕೆಂಡ್ ಕ್ಲಾಸ್ ಬಂದಿರೋನು, ನಾನೊಬ್ಬ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಲ್ಯಾಂಗ್ವೇಜ್ ಏನು ಬರಲ್ಲ ನನಗೆ, ಜಸ್ಟ್ ಕನ್ನಡ ಮಾತ್ರ ಬರೋದು. ಆದ್ರೂ ಕೂಡ ನಾವು ಸಿನಿಮಾನ ಮಾಡ್ಕೊಂಡ್ ಬಂದಿದ್ದೀವಿ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬೆಸ್ಟ್ ಫಸ್ಟ್ ಸಿನಿಮಾನ ಒಂದು ಅವಾರ್ಡ್ ಕೂಡ ತಗೊಂಡಿದ್ದೀವಿ. ಇವಾಗ ಇಂಥ ಒಂದು ದೊಡ್ಡ ಪ್ರೊಡಕ್ಷನ್ ನಲ್ಲಿ ನಮ್ಮ ಪ್ರೊಡ್ಯೂಸರ್ ಸಹಕಾರದಿಂದ ಈ ತರ ಒಂದು ದೊಡ್ಡ ಸಿನಿಮಾ ಕೂಡ ಮಾಡಿದೀವಿ. 100 ಜನ ಕಲಾವಿದರುಗಳಿಗೆ ಅವಕಾಶ ಕೊಟ್ಟಿದ್ದೀವಿ. ಅದರಿಂದ ಜಸ್ಟ್ ಪಾಸ್ ಅಂತ ಅನ್ನೋದು ಅದು ಜಸ್ಟ್ ಓದುವಾಗ ಕೆಲವರು ತೆಗೆಯತಕ್ಕಂತ ಮಾರ್ಕ್ಸ್, ಅದ್ ಬಿಟ್ರೆ ನಮ್ಮ ಜೀವನಕ್ಕೆ ಮಾರ್ಕ್ ಬಂದಿಲ್ಲ ಅಂದ್ರೆ ಲೈಫ್ ಹೋಯ್ತು ಅಲ್ಲ, ಅವ್ರು ಹೇಳ್ತಾರೆ ಅಷ್ಟೇ. ಬಟ್ ಅದೆಲ್ಲ ಲೈಫ್, ಜೀವನನೇ ಬೇರೆ ಸರ್, ಸ್ಕೋರೇ ಬೇರೆ. ಸ್ಕೋರ್ ತೆಗೆದ್ಬಿಟ್ಟವರೆಲ್ಲ ಇವತ್ತೇನು ತುಂಬಾ ಒಂದು ಲೆವೆಲ್ ಅಲ್ಲಿ ಇದಾರೆ. ಬಟ್ ಎಲ್ರೂ ಆಗಲ್ಲ ಸರ್ ಸಕ್ಸಸ್. ಓದಿರೋರೆಲ್ಲ ಸಕ್ಸಸ್ ಆಗಿಲ್ಲ, ಓದಿರೋರೆಲ್ಲ ಅನ್ಸಕ್ಸಸ್ ಆಗಿಲ್ಲ. ಈಗ ಪ್ರೊಡ್ಯೂಸರ್ ಸರ್ ಜಸ್ಟ್ ಪಾಸ್ ಜಸ್ಟ್ ಪಾಸ್ ಸೈಡ್ ಕೂರ್ಸಿ ಮಾತಾಡ್ತಾ ಇದೀರಾ? ಮತ್ತೆ ಇವ್ರು ಕೂತಾರೆ ಅಂತ. ಯಾಕಂದ್ರೆ ಐ ಲೈಕ್ ನಿಜ. ಯಾಕಂದ್ರೆ ನಾನು ವಿಲನ್ ಆಗಕ್ಕೆ ಬಂದಿದ್ದೆ ಫೀಲ್ಡ್ಗೆ 2000 ಅಲ್ಲಿ ಬಂದೆ. ವಿಲನ್ 2-3 ಫಿಲಂ ಮಾಡಿದೆ. ವಿಲನ್ ಕ್ಯಾರೆಕ್ಟರ್ ಮಾಡಕ್ಕೆ ವಿಲನ್ ಮಾಡಕ್ಕೆ ಬಂದಿದ್ದ, ಪ್ರೊಡ್ಯೂಸ್ ಮಾಡಕ್ಕೆ ಬಂದಿಲ್ಲ, ವಿಲನ್ ಮಾಡಕ್ಕೆ ಬಂದಿದ್ದು. ಆಕ್ಚುಲಿ ಅಲ್ಲ, ನನಗೆ ಫಿಲಮ್ ಬಗ್ಗೆ ಆಸಕ್ತಿ ಇರಲಿಲ್ಲ. ನಾನು ಸ್ವಲ್ಪ ಹೈಟ್ 6 ಅಡಿ ಇದ್ದೆ. ಒಂದು ಶೂಟಿಂಗ್ ಹಿಡಿದಿತ್ತು, ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ದೆ. ಪ್ರೊಡಕ್ಷನ್ ಮ್ಯಾನೇಜರ್ ಬಂದ, ಎಷ್ಟು ಆಕ್ಟಿಂಗ್ ಮಾಡ್ತೀರಾ ಅಂದ್ರು. ನಾನು ಆಕ್ಟಿಂಗ್ ಏನು ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಬರ್ತೀನಿ, ಕ್ಯಾಮ್ರಾದಲ್ಲಿ ಬಂದ್ಬಿಡೋಣ, ನಾವು ಸ್ವಲ್ಪ ಫೇಮಸ್ ಆಗ್ಬಿಡ್ತೀವಿ, ಕ್ಯಾಮ್ರಾದಲ್ಲಿ ಬಂದ್ರೆ ಊಟೆಲ್ಲ ಇಟ್ಕೊಂಡು ಹೋಗ್ಬೋದು, ಆಯ್ತು ಮಾಡ್ತೀನಿ ಅಂತ. ಅವನು ಹೂ ಅಂದ್ಬಿಟ್ಟ, ನೀನು ಚಾನ್ಸಸ್ ಕೊಡ್ತಾನೆ ಅಂದ್ರೆ ಅಲ್ಲಿ ನಿಲ್ಸುವ, ಅಲ್ಲಿ ಇಲ್ಲಿ ನಿಂತ್ಕೊಂಡು 3 ದಿನ ಆಯ್ತು, 4 ದಿನ ಆಯ್ತು. ಅವ್ರು ಏನ್ ಮಾಡ್ತಿದ್ದ, ನನ್ನ ನಿಲ್ಸ್ಕೊಂಡು ದುಡಿಸ್ತಾರವ. ನನಗೆ ಗೊತ್ತಿಲ್ಲ, ಕಲಾವಿದ್ರು ಮಾಡ್ಬಿಟ್ಟಿದಾರಲ್ಲ, ಅಲ್ಲಿ ನಿಲ್ಸ್ಕೊಂಡು ದುಡಿಸ್ಕೊ. ಆಮೇಲೆ ಯಾವನದು ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ ಇಲ್ಲಿ, ಅವ್ರು ನಿನ್ನ ಹೆಸರು ದುಡಿಸ್ಕೊತವ್ರೆ, ಓದ್ಕೋಗೋ ಕೆಲಸ ಮಾಡೋದು. ಆಯ್ತು, ಹಾಗೆ ಬಿಟ್ಟೆ. ನಾನು ಅದ್ರಲ್ಲಿ ಆಕ್ಟ್ ಮಾಡಿದ್ದಲ್ಲ, ಸುಮ್ಮನೆ ಅದೇ ನಾನು ಮನೆಗೆ ಹೋಗ್ತೇನೆ, ಫಿಲಮ್ ಶೂಟಿಂಗ್ ಹೋಗ್ತಿದ್ರೆ, ನಾನು ಆಕ್ಟಿಂಗ್ ಹೋಗ್ತಿದ್ರೆ ಅಕ್ಕಪಕ್ಕದಲ್ಲ ಆಕ್ಟಿಂಗ್ ಮಾಡ್ತಾರೆ ಅಂತ ಅದು ಎಲ್ಲ ಪಬ್ಲಿಸಿಟಿ ಆಯ್ತು. ಯಾವ್ದು ಫಿಲಮ್ ನಿಂಗೆ ಇಲ್ಲ, ನಾನು ಏನ್ ಆಕ್ಟಿಂಗ್ ಮಾಡಿದ್ದೀನಿ, ಅಲ್ಲಿ ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಫಿಲಮ್ ರಿಲೀಸ್ ಆಯ್ತು ಸರ್, ಫ್ರೆಂಡ್ಸ್ ಎಲ್ಲ ಕರ್ಕೊ ಹೋದೆ. ಎಲ್ಲಿ ಮಾಡಿದ್ದೀನಿ, ಅಲ್ಲಿ ಇದ್ದಿದ್ದೀನಿ, ಗೊತ್ತಾಯ್ತು. ಅದು 4 ಸೀನ್ ಮಾಡಿದ್ರೆ ಒಂದೊಂದು ಸೀನ್ ಇತ್ತು. ಅವರೆಲ್ಲ ಅಯ್ಯೋ ಏರ್ ಮರ ಆಕ್ಟಿವ್ ಮಾಡ್ತೀವಿ, ಅಲ್ಲಿ ನಿಂತ್ಕೊಂಡು ಬಂದಿದೆಯಲ್ಲ. ಆಯ್ತು, ತುಂಬಾ ಬೇಜಾರಾಗ್ಬಿಡುತ್ತೆ ಸರ್. ಅವ್ನು ಆಕ್ಟಿಂಗ್ ಮಾಡಕ್ ಬಂದ್ರೆ ಬೇಜಾರಾಗ್ತಿತ್ತು, ಸುಮ್ಮನೆ ನಾನು ಏನೋ ಇದಕ್ಕೆ ಬಂದಿದೆ. ಬಟ್ ಅದೇನಾಯ್ತು ಅಂದ್ರೆ ಹೋಗ್ತಾ ಸೀರಿಯಸ್ ಆಗ್ಬಿಡ್ತದ್ದು. ಅದು ಏನಾಗ್ತದೆ, ಪಬ್ಲಿಸಿಟಿ ಆದಾಗ ನಂಗೆ ಫ್ರೆಂಡ್ಸ್ ಗಳೆಲ್ಲ ಪರಿಚಯ ಆಯ್ತಾ, ಫಿಲ್ಮ್ ಬ್ಲೆಂಡ್ಗೆ ಇನ್ವಾಲ್ವ್ ಆಗ್ತಾ ಬಂದೆ. ಒಂದು ಪ್ರೊಡಕ್ಷನ್ ವರ್ಕ್ ಮಾಡಿದೆ, ನಾನು ಪ್ರೊಡಕ್ಷನ್ ವರ್ಕ್ ಮಾಡಿದ್ದೀನಿ ಮ್ಯಾನೇಜರ್ ಆಗಿ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ. ಮತ್ತೆ ಫಿಲ್ಮ್ ಶೂಟಿಂಗ್ ಪರಿಚಯ ಆಗಿ ಅವ್ರ ಜೊತೆ ಒಡನಾಟ ಬೆಳೀತು. ಬೆಳೆದಾಗ ನನಗೆ ಪಟಿಂಗ ಅಂತ ಒಂದು ಫಿಲ್ಮ್ ಚಾನ್ಸ್ ಸಿಕ್ತು ಸರ್. ಅಲ್ಲಿ ವಿನೋದ್ ಪ್ರಭಾಕರ್ ಹೀರೋ ಮಾಡಿದ್ರು, ನಾನು ವಿಲನ್ ಅದರಲ್ಲಿ ಡೈಲಾಗ್ ಕೊಟ್ಬಿಟ್ರು ಸರ್, ಇಷ್ಟಿದ್ದಾರೆ ಇಷ್ಟುದ್ದವರಲ್ಲ ಅಂತ. ನಾನು ಇಷ್ಟ ಅದೇ ಹೊಡೆದೇ ಸೈಕಲ್ ಸಾರಿ
20 ಬಾರಿ ಹೊಡೆದೆ. ಯಪ್ಪ ಆಕ್ಟಿಂಗ್ ಬೇಡ, ಹೀರೋ ಬೇಡ, ಬಿಟ್ಬಿಟ್ರೆ ಈ ಫಿಲಮ್ ಮುಗಿಸ್ಕೊಂಡು ಹೊಟ್ಟಬಿಡ್ತೀನಿ ಇವ್ರಿಗೆ, ಮರ್ಯಾದೆ ಹೊಟ್ಟಾಗುತ್ತೆ ಅಂತ. ಆಮೇಲೆ ಹೆಂಗೋ ಮಾಡ್ಕೊಂಡು ನಿಭಾಯಿಸ್ತೆ ಅದನ್ನ. ನಿಭಾಯಿಸಿದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ಸೃಷ್ಟಿ ಅಂತ ಬಂತು ಸರ್. ಅಷ್ಟೊಳಗೆ ಡೈಲಾಗ್ ಎಲ್ಲ ರೆಡಿ ಆಗ್ಬಿಟ್ಟು ಆಕ್ಟಿಂಗ್ ಅನ್ನೋದು ಬಂದ್ಬಿಡ್ತು, ಆಟೋಮೆಟಿಕ್ ಅಲ್ಲೇ ಬಂತು. ಅದ್ರಲ್ಲಿ ವಿನೋದ್ ಪ್ರಭಾಕರ್ ಹೀರೋ, ಪ್ರಸಾದ್ ಪ್ರಭುದೇವ ತಮ್ಮ ಇದ್ರಲ್ಲ ಅವರು ಇಬ್ರು ಹೀರೋ, ನಾನು ವಿಲನ್. ಅದನ್ನ ಮುಗಿಸ್ದೆ. ಅದು ಫುಲ್ ವಿಲನ್ ನಾನೇ ಮೇಲೆ ರಿಲೀಸ್ ಆಯ್ತು ಫಿಲಮ್ ಅದು. ಅದಾದ್ಮೇಲೆ ಮತ್ತೆ ನಮ್ಮ ಬ್ರದರ್ ಇದ್ರು, ಅವರು ನಾವು ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ರು. ಸ್ವಲ್ಪ ಪೊಲಿಟಿಕಲ್ ಕಡೆ ಬಂತು. ಅದರಿಂದ ನಾನು ಬಿಸ್ನೆಸ್ ಮಾಡ್ಕೊ ಇಲ್ಲ ಫಿಲಮ್ಗೆ ಹೋಗ್ಬಂದ್ರು. ಈಗ ಬಿಸ್ನೆಸ್ ಚೆನ್ನಾಗಿತ್ತು ತುಂಬಾ, ಬೇಡ ಇಲ್ಲಿ ಸೆಟ್ಲ್ ಆಗ್ಬಿಡೋದು, ನಮ್ಗೆ ಯಾರು ಚಾನ್ಸ್ ಕೊಡ್ತಾರೆ ಅನ್ಬಿಟ್ಟದ ಬಿಸ್ನೆಸ್ ಎಲ್ಲ ಮಾಡ್ಕೊಂಡೆ. ಬಟ್ ಫಿಲಿಮ್ ಸೆಳೆತ ಬಿಟ್ಟಿರ್ಲಿಲ್ಲ. ಫಿಲಮ್ ಮಾಡ ಕೊನೆಗೆ ಆಕ್ಟಿಂಗ್ ಬೇಡ, ಪ್ರೊಡಕ್ಷನ್ ಮಾಡೋಣ, ಮೂವಿ ಪ್ರೊಡ್ಯೂಸ್ ಮಾಡೋಣ ಅಂತ ಒಂದು ಕೋವಿಡ್ ಮೊದಲೇ ನಾವು ಟ್ರೈ ಮಾಡ್ದೋ. ಬಟ್ ಅಷ್ಟು ಅಡ್ಜಸ್ಟ್ ಆಗ್ಲಿಲ್ಲ. ಒಂದು ಸ್ಟೋರಿ ಸೆಲೆಕ್ಟ್ ಆಗಿತ್ತು, ಬಟ್ ಎಲ್ಲ ಖರ್ಚು ಮಾಡಿ ಎಲ್ಲ ಸ್ಟೋರಿ ಎಲ್ಲ ರೆಡಿ ಮಾಡ್ತು. ಬಟ್ ಡೈರೆಕ್ಟ್ ಹಾಕೋ ನಮಗೆ ಕೊನೆಗೆ ನಂಬಿಕೆ ಬರಲಿಲ್ಲ, ಮಾಡ್ತಾರೆ ಡ್ರಾಪ್ ಮಾಡ್ದು. ಕೋವಿಡ್ ಬಂತು. ಕೋವಿಡ್ ಆದ್ಮೇಲೆ ಒಂದಿನ ನಮ್ಮ ಇವ್ರು ಫೋನ್ ಮಾಡಿದ್ರು, ಬೀರೇಶ್ ಬ್ರಿಡ್ಜ್ ಬೀರೇಶ್ ಇವರು ಆಕ್ಚುಲಿ ಕಿಂಗ್ ಬೀರೇಶ್ ಅಂತ. ನಾವು ಈಗ ನಮ್ಮ ಇವರ ನಡುವೆ ಸೇತುವೆ ಆಗಿರೋದ್ರಿಂದ ಬ್ರಿಡ್ಜ್ ಬೀರೇಶ್ ಅಂತ ಮಾಡ್ಬಿಟ್ಟಿದ್ವಿ ಸರ್. ಅವ್ರು ಏನೊಂದು ಕಂಡೀಷನ್ ಗೊತ್ತಾ ಸರ್, ನನ್ನ ಯಾವ್ದೇ ಇಂಟರ್ವ್ಯೂ ಮಧ್ಯೆ ಕೂರಿಸ್ಬೇಕು ಅಂತ, ಈ ಕಂಡೀಷನ್ ಅಲ್ಲಿ. ಬ್ರಿಡ್ಜ್ ಅವ್ರು ನಮ್ಮ ನಿರ್ದೇಶಕರನ್ನ ಪರಿಚಯ ಮಾಡ್ಕೊಟ್ರು. ನಾನು ಏನಿಲ್ಲ ಕರ್ಕ ಬರ್ಬೇಕಾರೆ ಇವ್ ಕರ್ಕ ಬರ್ತಾವನಲ್ಲ, ಏನೊಂದ್ ಸ್ಟೋರಿ ಹೇಳ್ತಾರೆ, 2 hours ಟೈಮ್ ಪಾಸ್ ಆಗುತ್ತೆ, ಅವರು ಹೇಳಿ ಬಿಡಿ ಅದೇನ್ ಹೇಳ್ತಾರೆ, ಯಾಕಂದ್ರೆ ಎಲ್ಲ ಅದೇ ಕಥೆ ಹೇಳ್ತಾರೆ ಅಂತ. ಬಟ್ ಅವ್ರು ಸ್ಟೋರಿ ಹೇಳಿದ್ರು, ಕಾಲೇಜ್ ಸ್ಟೂಡೆಂಟ್ ಸರ್, ಈ ತರ ಕೋಟ್ಲೆ ಇರುತ್ತೆ, ಈ ತರ ಹೋಗುತ್ತೆ ಸ್ಟೋರಿ, ಈ ತರ ಒಂದು ಸೆಂಟಿಮೆಂಟ್ ಇದೆ ಸರ್, ಅದು ಎಲ್ಲರಿಗೂ ರೀಚ್ ಆಗುತ್ತೆ. ಯಾಕಂದ್ರೆ ಅದು ತುಂಬಾ ಪಾಯಿಂಟ್ ನಾನು ಇಲ್ಲಿ ಹೇಳಕ್ಕಾಗಲ್ಲ, ಅದನ್ನು ನೀವು ಫಿಲಮ್ ಅಲ್ಲಿ ನೋಡ್ಬೇಕು. ಅದು ಅಂಡ್ ದೆನ್ ಒಂದು ಸ್ಟೋರಿ ಹೇಳಿದಾಗ ನನಗೆ ನಾನು ಜಸ್ಟ್ ಪಾಸ್, ನನಗೆ ಕನೆಕ್ಟ್ ಆಗ್ತಾ ಇದ್ರು. ನನಗೆ ಕನೆಕ್ಟ್ ಆಗ್ತಾ ಅಂದ್ರೆ ಆಲ್ಮೋಸ್ಟ್ ಆಲ್ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಎಲ್ಲರೂ ಕನೆಕ್ಟ್ ಆಗುತ್ತೆ ಈ ಸ್ಟೋರಿ, ಇದು ಮಾಡ್ಬೋದು, ಇದು ಚೆನ್ನಾಗಿದೆ ಅಂದ್ಬಿಟ್ಟದನ್ನ ಡೈರೆಕ್ಟರ್ಗೆ ಓಕೆ ಇದು ಮಾಡೋಣ, ಈ ಸತಿ ಕ್ಲೀನ್ ಆಗಿ ಬಜೆಟ್ ಮಾಡ್ಕೊ ಬಂದ್ಬಿಡಿ, ನಮ್ಮ ಬರೋದ್ರ ಹತ್ರ ಡಿಸ್ಕಸ್ ಮಾಡೋಣ ಅಂತ ತಿಳಿಸ್ತೆ. ಅದಾದ್ಮೇಲೆ ಹಾಗಾಗಿ ಪ್ರೋಸೆಸ್ ಆಗಿ ಇಲ್ಲಿಗೆ ನಾವು ಶೂಟಿಂಗ್ ಲಾಸ್ಟ್ ಇಯರ್ ಜನವರಿ 2ನೇ ತಾರೀಕು ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್. ಇವತ್ತು ಫೆಬ್ರವರಿ 9ಗೆ ಅವರ ಡೈರೆಕ್ಟರ್ ಕನಸು, ನನ್ನ ಕನಸು ಈಗ ಪ್ರೇಕ್ಷಕರ ಮುಂದೆ ಫೆಬ್ರವರಿ 9, ಸಾರಿ ಇವ್ರ ಕನಸು ಕೂಡ ಫೆಬ್ರವರಿ 9 ಪ್ರೇಕ್ಷಕರ ಮುಂದೆ ಮಾಡಿದ್ವಿ ಸರ್. ಸ್ವಲ್ಪ ತಾಳ್ಮೆ ಎಲ್ಲಿ ಅಂತ ಕೇಳಿ, ಫಿಲಮ್ ಎಲ್ಲ ಮುಗಿದ್ಮೇಲೆ ಒಂದು ಫೋಟೋ ಬರುತ್ತೆ ಸರ್, ಇಷ್ಟಾಗಲ್ಲ. KV ಶಶಿಧರ್ ಪ್ರೊಡ್ಯೂಸರ್ ಕೊಡ್ಲಿಲ್ಲ ಸರ್. ಇಲ್ಲ ಸರ್, ಅಂದ್ರೆ ಇದು ಯೂತ್ಫುಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನೋಡಿ ಡೈರೆಕ್ಟ್ ನಾನು ಸಾರ್ ಇವತ್ತು ಕೂಗ್ತಾರೆ, ನಾಳೆ ಕೂಗ್ತಾರೆ, ಇನ್ನೊಂದಿನ ಕೂಗ್ತಾರೆ, ಏನಾರ ಕೊಡ್ತಾರೆ ಅಂತ ಕಾಯ್ತಾ ಇದ್ದೆ ನಾನು. ಅವರೇ ಚಾನ್ಸ್ ಬಿಡಲಿಲ್ಲ. ಇಲ್ಲ ಪಾಪ ಅವ್ರೇನಂತ ಅಂದ್ರು ಅಂದ್ರೆ ನಿಮ್ಗೆ ಯಾರು ಬೇಕು ಪಾತ್ರಧಾರಿಗಳು ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡ್ ಮಾಡಿ, ಆಮೇಲೆ ನಾನ್ ಪ್ರೊಡ್ಯೂಸ್ ಮಾಡ್ತಾ ಇದೀನಿ, ನನ್ಗೆ ಆಕ್ಟಿಂಗ್ ಕೊಡ್ಬೇಕು ಅನ್ನೋದೇನಿಲ್ಲ, ನಿಮ್ಮ ಚಾಯ್ಸ್ ಅಂತ ಅಂದ್ರು. ಆಮೇಲೆ ಜೊತೆಗೆ ಇರ್ಲಿಲ್ಲ ಸರ್, ಪ್ರೊಡ್ಯೂಸರ್ ಸರ್ ಮಾಡ ಅಂತ ಯಾವ್ದು ಪಾತ್ರಗಳಿರ್ಲಿಲ್ಲ. ಯಾಕಂದ್ರೆ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇತ್ತು, ಸುಚೇಂದ್ರ ಪ್ರಸಾದ್ ಸರ್ ಮಾಡ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡು, ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಇತ್ತು, ರಂಗಣ ರಘು ಸರ್ ಮಾಡ್ಲಿ ಅಂತ ಫಿಕ್ಸ್ ಮಾಡಿದ್ರು. ಲೆಕ್ಚರ್ ಕ್ಯಾರೆಕ್ಟರ್ ಇತ್ತು, ಪ್ರಕಾಶ್ ತುಂಬಿನಾಡು ಅವರು ಕಾಂತಾರದಲ್ಲಿ ರಾಂಪ ಮಾಡಿದ್ರಲ್ಲ ಅವರು ಸಾಧು ಸರ್ ಮಾಡಿದ್ರು. ಚಂದ್ರ ತೋರ್ಸರು ಚಂದ್ರ ತೋರ್ಸರು, ಪ್ರಕಾಶ್ ತುಂಬಿನಾಡು ಅವ್ರೆ ಚಂದ್ರ ತೋರಿಸ್ತಾರಲ್ಲ ಅವರು. ಇಲ್ಲ ಏನು ಗೊತ್ತಾ, ನಾವು ಪ್ರೊಡ್ಯೂಸರ್ ಆದಾಗ ನಮ್ಗೆ ಚಿತ್ರದ ಮೇಲೆ ಪ್ರತಿಯೊಂದು ಫೋಕಸ್ ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಸೀನ್, ಪ್ರತಿಯೊಂದು ಸಾಂಗ್, ಪ್ರತಿಯೊಂದು ಇನ್ವಾಲ್ವ್ಮೆಂಟ್ ಆಗ್ತಾ ಇರ್ತೀವಿ. ನಾವು ಅಲ್ಲೆಲ್ಲೋ ಒಂದು ಆಕ್ಟಿಂಗ್ ಮಾಡಕ್ ಹೋದಾಗ ನಮ್ಗೆ ಅದೊಂದು ತೊಂದರೆ ಆಗ್ಬಿಡುತ್ತೆ, ಮೇಂಟೈನ್ ಮಾಡೋದಲ್ಲಿ. ಈಗ ಬಜೆಟ್ ಮೇಂಟೈನ್ ಮಾಡೋದಾಗ್ಲಿ, ಅಮೌಂಟ್ ಮೇಂಟೈನ್ ಮಾಡೋದಾಗ್ಲಿ, ಪ್ರೊಡಕ್ಷನ್. ಆಮೇಲೆ ಸರ್ ಇದು ಒಂದೇನೋ 50 ಲಕ್ಷದಲ್ಲಿ 1 ಕೋಟಿ ತಂದಿದ್ರೆ ಅದು ಒಂಥರ ಇರುತ್ತೆ. ಬಟ್ ಇದು ಸ್ವಲ್ಪ ಬಡ್ಜೆಟ್ ತುಂಬಾ ಜಾಸ್ತಿ ಇತ್ತು, ಅದರಿಂದ ಅವ್ರಿಗೆ ಹೆವಿ ಜವಾಬ್ದಾರಿ ಇತ್ತು. ನಮಗೆ ಆಕ್ಟಿಂಗ್ ಮಾಡೋ ಅವ್ರು ಕೂಡಲೂ ಮಾಡ್ತಿರಲಿಲ್ಲ.
ಲಾಂಗ್ ಡೈಲಾಗ್ ಕೊಟ್ರು. ನಮ್ಮ ಅಣ್ಣ ಹೇಳಿದ್ರು ಬಿಸ್ನೆಸ್ ಮಾಡು ಅಂತಂದ್ರಲ್ಲ, ಈಗ ನಾನು ನಾನು ಮಾಡಕ್ ಬೇಡ ಫಿಲ್ಮ್, ಹೊಸಬ್ರು ಒಂದು ಅವಕಾಶ ಕೊಡೋದು ಅಂತ ಹೇಳಿ ಹೊಸ ಪ್ರೊಡ್ಯೂಸರ್. ಆಮೇಲೆ ಸರ್ ಇನ್ನೊಂದೇನಂತ ಅಂದ್ರೆ, ನಾವು ಇವತ್ತಿನ ಕಾಲದಲ್ಲಿ ಆರ್ಟಿಸ್ಟ್ಗಳು ಎಷ್ಟೆಷ್ಟು ಆಫೀಸ್ಗಳಿಗೆಲ್ಲ ಹೋಗಿ ಡೈರೆಕ್ಟರ್ಗಳ ಹತ್ರ ಚಾನ್ಸ್ಗಳು ಕೇಳ್ತಾರೆ, ಪ್ರೊಡ್ಯೂಸರ್ ಹತ್ರ ಚಾನ್ಸ್ಗಳನ್ನ ಕೇಳ್ತಾರೆ. ಪ್ರೊಡ್ಯೂಸರ್ ಸರ್ ನನಗೆ ಫಸ್ಟ್ ಹೇಳಿದ್ರು, ಆದಷ್ಟು ಹೊಸಬ್ರು ಚಾನ್ಸ್ ಕೊಡಿ ಅಂತ. ಬೇಕು ಅಂತ ಅಂದ್ರೆ ನಾನು ಅಲ್ದಿದ್ದೀನಲ್ಲ ಸರ್, ಎಲ್ಲಾ ಕಡೆ ಇಂಟರ್ವ್ಯೂ ಹೋಗಿದ್ದೀನಿ, ಮಾತಾಡಿದ್ದೀನಿ. ಬೇಕು ಅಂತಂದ್ರೆ ನಿಮ್ಗೆ ನನಗೆ ಗೊತ್ತು ಸರ್, ಕಷ್ಟಪಟ್ಟಿದ್ದು ನಾನು ಗಾಂಧಿನಗರಲ್ಲಿ ಅಲ್ದಿದ್ದೀನಿ. ಅಲ್ಲ, ಚಾನ್ಸ್ ಸಿಕ್ಕಿದೆ, ಚಾನ್ಸ್ ಕೊಟ್ಟಿದ್ದಾರೆ, ಬಟ್ ಅದಕ್ಕೆ ಡಬಲ್ ಮೂರಷ್ಟು ಅಲ್ದಿದ್ದೀನಿ ಸರ್. ಚಾನ್ಸ್ಗೂ ಅಲ್ದಿದ್ದೀನಿ. ಬಿಡಿ ಸರ್, ಕಷ್ಟ ಬೇಡ, ಆರ್ಟಿಸ್ಟ್ಗಳು ಗೊತ್ತಿರುತ್ತೆ ಕಷ್ಟ. ಅಲ್ಲ ಬಿಡಿ ಸರ್, ಅವತ್ತು ಈಗ ಸರ್ ಯಾವುದೇ ದೊಡ್ಡ ಕಲಾವಿದರು ಇದಾರಲ್ಲ ಇವತ್ತು, ನಮ್ ದೊಡ್ಡ ಕಲಾವಿದರು ಎಲ್ಲ ಹಾಗೆ ದುಡ್ಡು ತಂದು ಬಂದಿರೋ ಆದವರಲ್ಲ, ಎಲ್ಲಾರು ಕಷ್ಟಪಟ್ಟು ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. ಎಲ್ಲ ಇಲ್ಲಿಂದ ಇಲ್ಲಿಗೆ ಹೋಗಿರೋ ಹೊರ್ತು ಇಲ್ಲಿಂದ ಇಲ್ಲಿ ಬಂದು ಯಾರು ಇಲ್ಲ, ದುಡ್ಡು ಯಾರು ಇರೋ ಆಗಲ್ಲ, ಕಷ್ಟಪಟ್ಟೆ ಇದು ಆಗ್ಬೇಕು ಅಂತ. ಇಲ್ಲ, ಅವತ್ತೆಲ್ಲ ದುಡ್ಡಿಗೋಸ್ಕರ ಯಾರೋ ದುಡ್ಡು ಇಟ್ಕೊಂಡು ಇದ್ ಮಾಡ್ತೀವಿ. ಇವತ್ತು ನೀವು ದುಡ್ಡು ಹಾಕಿ ಮಾಡಿದ್ರೆ ಅದೇ ಹೊಸ ಗ್ರೇಟ್. ಹೌದು, ಅದೊಂದು ಸರ್. ಹೆಚ್ಚು ಕಮ್ಮಿ ಈಗ ಈ ಸಿನಿಮಾದಲ್ಲಿ ಒಂದು 100 ಕುಟುಂಬ ಊಟ ಮಾಡಿದೆ ಅಂತ ಅಂದ್ರೆ ಅದಕ್ಕೆ ಪ್ರೊಡ್ಯೂಸರ್ ಅವರು ಮುಖ್ಯ ಕಾರಣ ಆಗ್ತಾರೆ. ನೋಡಿ, ಅವತ್ತು ನನ್ಗಾಗಿರೋ ಪ್ರಾಬ್ಲಮ್ ಹೊಸಬರಿಗೆ ಆಗ್ಬಾರ್ದು, ನನ್ನ ಕಡೆ 10 ಜನ ಸಿಗ್ಲಿ, ಹೊಸಬರಿಗೆ ಕೊಡಿ ಅಂತ ಅವ್ರು ಹೇಳಿದ್ರು. ನಾವು ಹೊಸಬರಿಗೆ ಆಡಿಷನ್ ಮಾಡಿ ಅವ್ರಿಗೆ ಪ್ರಿಪೇರ್ ಮಾಡಿ ತಿಂಗಳಗಟ್ಲೆ ಅವ್ರಿಗೆ ಇಡೀ ಸ್ಕ್ರಿಪ್ಟ್ ನ ಪ್ರಿಪೇರ್ ಮಾಡಿ ರಿಹರ್ಸಲ್ ಮಾಡಿಸಿ ಅವಕಾಶ ಕೊಟ್ಟರು. ಆಮೇಲೆ ನಮ್ಮ ಬ್ರಿಡ್ಜ್ ಗಿರೀಶ್ ಅವರಿಂದ ಈ ಸಿನಿಮಾ ಶುರು ಆಯ್ತು. ನನಗೆ ನೋಡ್ತಿದ್ರೆ ಹೆಂಗ್ ಕಾಣಿಸ್ತಾರೆ, WWF ನೋಡ್ತಿದ್ದ ಭಿಕ್ಷಾ ಗೊತ್ತಾ, ಭಿಕ್ಷಾ ತರ ತಗೊಂಡಿದ್ರು ಅವರು. ನಾವು ಇಂಟರ್ವ್ಯೂಗೆ ಕರ್ಕೊಂಡ್ ಬರಲ್ಲ ಅಂದ್ರೆ ಅದೇ ತರ ಬಿಹೇವ್ ಮಾಡ್ತಾರೆ, ಅದೇ ತರ ಬಿಹೇವ್ ಮಾಡೋದು. ಇವ್ರಿಗೂ ಹೆವಿ ಔಟ್ ಆಫ್ ಫೋಕಸ್ ಕರ್ಕೊಂಡು ಹೋಗ್ತಾರೆ. ಹೆವಿ ಆಕ್ಟಿಂಗ್ ಹುಚ್ಚು, ತುಂಬಾ ಅಂದ್ರೆ ಹೇಳ್ಕೊಳಂಗಿಲ್ಲ, ಅಷ್ಟು ಆಕ್ಟಿಂಗ್ ಹುಚ್ಚು. ಇದ್ರಲ್ಲೂ ಕೊಟ್ಟಿಲ್ಲ. ಇಲ್ಲ ಆಕ್ಚುಲಿ ಕೊಟ್ಟಿದ್ರು, ಕಾಲ್ ಮುರ್ಕೊಂಡು ರೆಸ್ಟ್ ಕೊಟ್ಟವ್ರು. ಒಂದ್ ಸಣ್ಣ ಸೀನ್ ಇದೆ, ಆದ್ಮೇಲೆ ಒಂದ್ ಸಣ್ಣ ಸೀನ್ ಕೊಟ್ಟವ್ರು. ಈ ತರ ತೋರಿಸ ಸಣ್ಣ ಸೀನ್ ಈಗ ಇಲ್ಲ ನೆಕ್ಸ್ಟ್ ಪಾಪ ಅವ್ರ ಮನ್ಸು ತುಂಬಾ ಹುಡುಗಂಗೆ ನಾನು ನಮ್ ಬೀರುಗೆ ಏನು ಮಾಡ್ತಾ ಇರಲ್ಲ ಅಂತ ಅವ್ರ ಮನ್ಸಲ್ಲಿ ಬಂದು ಅವರೇ ಫೋನ್ ಮಾಡಿ ನೆಕ್ಸ್ಟ್ ಅನ್ ಪ್ರೊಡಕ್ಷನ್ ಅಲ್ಲಿ ಅವ್ರಿಗೆ ಇದನ್ನು ಮಾಡಲ್ಲ. ಏನ್ ಗೊತ್ತಾ ಸರ್, ಈಗ ಪಾಪ ಇವನು ಪ್ರೊಡ್ಯೂಸರ್ ಕೊಡಿಸ್ತಾ, ನಾವು ಈಗ ಹೀರೋ ಜೊತೆ 4 ಜನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇದ್ರು. ನನಗೆ ಪರ್ಫೆಕ್ಟ್ ಎಲ್ಲ ಡ್ಯಾನ್ಸ್ ಬರೋದೇ ಬೇಕಿತ್ತು. ಡಿ ಕಡೆಯಿಂದ ಒಬ್ಬ ಗಗನ್ ಅಂತಿದ್ದಾನೆ, ಅವನು ಅದ್ಭುತ ಡ್ಯಾನ್ಸರ್, ಬೇರೆ ಹುಡುಗರೆಲ್ಲ ಡ್ಯಾನ್ಸರ್ಸ್. ಆಡಿಷನ್ ಮಾಡ್ತಾ ಇದೀವಿ, ಇವ್ನು ಇಟ್ಕೊಂಡು ಯಾವ ಡ್ಯಾನ್ಸ್ ಆಡ್ಸೋದು, ಇವನು ಡ್ಯಾನ್ಸ್ ಬರಲ್ಲ, ಮಾಡ್ತಿದ್ದ ಟ್ರೈ ಮಾಡಿಸ್ಬೇಕಿತ್ತು. ಒಂದ್ ನಿಮಿಷ ಹೇಳ್ತೀನಿ, ಸರ್ ಇದೇ ವಿಷಯ ಹೇಳ್ಬೇಕು. ಈಗ ಪ್ರೊಡ್ಯೂಸರ್ ಕೊಡ್ಸವ್ರೆ ಅಂತ ಹೇಳ್ಬಿಟ್ಟು ನಾವು ಇವರು ಕ್ಯಾರೆಕ್ಟರ್ ಕೊಟ್ಟಾಗ ಅಲ್ಲಿ ಟೀಮ್ ಒಳಗಡೆ ಏನಾದ್ರು ಯಾವ್ದೋ ಒಂದ್ ಬರ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾಗ ನಮ್ಗೆ ಕೆಟ್ಟ ಹೆಸರಾಗುತ್ತೆ. ಆಗ ಪ್ರೊಡ್ಯೂಸರ್ ಟೈಮ್ ವೇಸ್ಟ್ ಆಗ್ತಾ ಇರ್ತದೆ, ದುಡ್ಡು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಆಗ ನಾನು ನಿಮ್ಗೆ ಹೇಳಿದ್ರೆ ಸುಮ್ಮನೆ ಇದ್ಬಿಡಿ ನೀವು, ನೆಕ್ಸ್ಟ್ ನಾನು ಖಂಡಿತ ನಿಮ್ಗೆ ಈ ತರ ಇಂಟರ್ವ್ಯೂಗಳ ಜೊತೆಲಿ ಕೂರ್ಸ್ಕೊಂಡು ಎಲ್ಲಾರು ಸ್ಟಾರ್ಟಿಂಗ್ ಆಕ್ಟಿಂಗ್ ಮಾಡ್ತಾರ ಸರ್. ಅವಕಾಶ ವಿಷಯ ತಡ್ರಿ, ತರ್ಲೆ ವಿಲೇಜ್ ಅಂತ ಸಿನಿಮಾ ಮಾಡಿದ ನನ್ನ ಫಸ್ಟ್ ಸಿನಿಮಾ. ಅದರಲ್ಲಿ ಸುಮಾರು ಒಂದು 5-6 ಸೀನ್ ಬರುತ್ತೆ. ಕೋಳಿ ರಂಗ ಅಂತ ಪಾತ್ರದ ಹೆಸರು ಮಾಡಿಸ್ತಾ, ಯಾಕೆಂದ್ರೆ ಅದ್ರಲ್ಲಿ ಆ ಕ್ಯಾರೆಕ್ಟರ್ ಸೂಟ್ ಆಗಿತ್ತು. ಇಲ್ಲ ಇವರೇ ಮಾಡಿಸಿರೋದು. ಗಾಡ್ ಪ್ರಾಮಿಸ್ ಸರ್, ಒಂದೇ ಟೇಕಲ್ ಮಾಡಿದೀನಿ ಸರ್, ಒಂದೊಂದ್ ಸೀನ್ ಒಂದೊಂದ್ ಟೇಕಲ್ ಮಾಡಿದೀನಿ. ಇಲ್ಲ ನೆಕ್ಸ್ಟ್ ಫಿಲಮ್ ಮಾಡೋಣ ಬಿಡಿ ಸರ್. ನೆಕ್ಸ್ಟ್ ಫಿಲಮ್ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಅಲ್ಲಿ ಇವ್ರಿಗೊಂದು ಒಳ್ಳೆ ಚಾನ್ಸ್ ಫಿಕ್ಸ್ ಮಾಡ್ತೀನಿ. ಜಸ್ಟ್ ಪಾಸ್ ಬೇಡ, ಜಸ್ಟ್ ಪಾಸ್ ಜಸ್ಟ್ ಪಾಸ್ ಫಿಲಮ್ ನ ಫೆಬ್ರವರಿ 9 ರಿಲೀಸ್ ಆಗ್ತಿದಿಲ್ಲ. ನೀನು ಆ ರೀತಿ ಎಲ್ಲರಿಗೂ ಈ ವಿಷಯನ ತಿಳಿಸಿ ಮಾರ್ಕೆಟಿಂಗ್ ಮಾಡಿ ಅದನ್ನ 100 ದಿನ ಓಡಿಸು. ಅವಾಗ ನಿಮ್ ಕಡೆ ಒಂದು 300 ಜನ ಕರ್ಕೊಂಡ್ಬರ್ತಾರೆ ಬರ್ತಾರೆ ಸರ್. ಎಷ್ಟು ಬರ್ತಾರೆ ದಿನಕ್ಕೆ ಕರ್ಕೊಂಡ್ಬಿಡಿ. ಡೆಫಿನೆಟ್ಲಿ ಸರ್. ನಾನ್ ಕೂಗೋದಲ್ಲ, ಜನನ್ನ ಅಲ್ಲ, ಜನನ್ನ ಜಸ್ಟ್ ಪಾಸ್ ಕರೀತಾ ಇದ್ದಾರೆ. ನಿಮ್ ಹೆಸರನ್ನ ಫಸ್ಟ್ ಹಾಕಿದೀವಿ ಥ್ಯಾಂಕ್ಸ್ ಕಾರ್ಡ್ ಅಲ್ಲಿ, ಬ್ರಿಡ್ಜ್ ಗಿರೀಶ್ ಥ್ಯಾಂಕ್ ಯು ಅಂತ. ಅದನ್ನ ನೋಡಕ್ಕಾದ್ರೂ ಬರ್ತಾರೆ ಜನರು. ಜಸ್ಟ್ ಪಾಸ್ ಅನ್ನೋದು ಒಂದು ಫನ್ ಎಲಿಮೆಂಟ್ ಇಟ್ಕೊಂಡು ಕಿರಿಕ್ ಬಾಟಿ ಆದ್ರೆ ಒಂದು ಒಳ್ಳೆ ಮಜಾ ಕೊಡೋಣ. ಟ್ರೈಲರ್ ಟೀಸರ್ ನೋಡಿದೀವಿ ನಾನು. ಸೊ ಸಖತ್ ಫನ್ನಿ ಕಾಣಿಸಿದೆ. ಕಾಲೇಜ್ ಸ್ಟೋರಿ ಇಟ್ಕೊಂಡ್ ಬರ್ತಾ ಇರೋದು. ಯೂತ್ಸ್ ಎಲ್ಲ ಹೊಸಬ್ರು ಇದಾರೆ,
ಶ್ರೀ ಅವರು 4ನೇ ಸಿನಿಮಾ ಇದು. ಅವ್ರದ್ದು ಹಿಂದಿನ ಪ್ರೀವಿಯಸ್ ಸಿನಿಮಾಗಳು ಒಳ್ಳೆ ಆವರೇಜ್ ಹಿಟ್ ಆದ ಸಿನಿಮಾಗಳು. ಆ ಒಂದೇ ಸಿನಿಮಾ ಇನ್ನು ಸೂಪರ್ ಹಿಟ್ ಆದ ಸಿನಿಮಾ. ಸೊ ಹೇಗೆ ಅನ್ನಿಸ್ತು ವರ್ಕ್ ಮಾಡಿದ್ರಿ ನೀವು ಅವ್ರ ಜೊತೆ? ಸರ್ ಇಲ್ಲ, ಒಳ್ಳೆ ಒಬಿಡಿಯಂಟ್ ಸ್ಟೂಡೆಂಟ್ ತರ ಅವರು. ಸ್ವಲ್ಪ ಮೂಡಿ ಅಂದ್ರೆ ನಾವು ಸ್ವಲ್ಪ ಎಲ್ಲರನ್ನೂ ಒಂದು ಲೆವೆಲ್ಗೆ ಪ್ರಿಪೇರ್ ಮಾಡಿ ಫಸ್ಟ್ ಹೋಗಿ. ಲೆವೆಲ್ ಪ್ರಿಪೇರ್ ಅಲ್ಲ ಸರ್, ಇವ್ರು ಸ್ವಲ್ಪ ರಾಂಗ್ ಇವರು. ಸರ್ ರಾಂಗ್ ಅಲ್ಲ, ಏನು ರಾಂಗ್ ಅಂದ್ರೆ ಏನಾಗುತ್ತದೆ, ಆ ರಾಂಗ್ ಅಲ್ಲ ರೀ, ನೀವು ಸ್ವಲ್ಪ ಎರಡು ಒಂದೇನೆ. ಇವರು ಟೈಮ್ ಸೆನ್ಸ್ ಅಥವಾ ಏನಾದ್ರು ಡ್ರೆಸ್ ಸೆನ್ಸ್ ಅದೆಲ್ಲ ನೀಟಾಗಿರ್ಬೇಕು. ಮೇಕಪ್ ಕೂಡ ನೀಟಾಗಿರ್ಬೇಕು. ಮೇಕಪ್ ತುಂಬಾ, ಯಾಕಂದ್ರೆ ಕಾಲೇಜ್ ಸ್ಟೋರಿ ಆ ರೇಂಜ್ ಅಲ್ಲೇ ಮಾಡ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ರೇಂಜ್ ನಾನು ಹೋಗಿ ಒಂದ್ ಕಡೆಯಿಂದ ಮತ್ತೆ ಕೂಲ್ ಡೌನ್ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಮಾಡ್ಸ್ಬಿಟ್ಟು ಅವ್ರು ಏನು ಇರ್ತಿರಲ್ಲ, ಬೇಜಾರ್ ಮಾಡಕ್ ಕುತ್ಕೊಂಡ್ಬಿಟ್ಟಿರಲ್ಲ ಎಲ್ಲಾ ಟೈಮ್ ಅಲ್ಲ, ಕೆಲವು ಟೈಮ್ ಡೈರೆಕ್ಟ್ ಶೂಟಿಂಗ್ ತೆಗಿಬೇಕಾದ್ರೆ ಟೈಮ್ ಸೆನ್ಸ್ ಇರುತ್ತೆ. ಇಂತ ಒಳ್ಳೆ ಪ್ರೊಡ್ಯೂಸರ್ಗೆ ಇಂತ ಡೈರೆಕ್ಟ್ ಇದ್ರೆ ಫಿಲಂ ಮಾಡಕ್ ಆಗಲ್ಲ. ಅಷ್ಟು ಸ್ಟ್ರಿಕ್ಟ್ ಇರ್ಬೇಕು. ಅಷ್ಟಿದ್ರೆ ನಿಜ ಸ್ಟ್ರಿಕ್ಟ್ ಇದ್ರೆ ಇಲ್ಲ ಅಂದ್ರೂ 600-700 ಜನ 800 ಜನ ಕಟ್ಟನು ತುಂಬಾ ಇದ್ರು ಜನ, ತುಂಬಾ ಜನ ಇದ್ರು ಸರ್. ಒಬ್ಬ ಡೈರೆಕ್ಟರ್ ಅಷ್ಟಿಲ್ಲ ಅಂದ್ರೆ ನಮ್ಮ ಪ್ರೊಡ್ಯೂಸರ್ದು ಏನ್ ಕಥೆ ಆಗುತ್ತೆ. ಅವ್ರ ಕಷ್ಟ ನನಗೂ ಗೊತ್ತು, ಅವ್ರದ್ದು ಪ್ರಾಬ್ಲಮ್ ಗೊತ್ತು. ಎರಡು ಮೇಂಟೈನ್ ಮಾಡೋದೇ ಕೆಲಸ ಆಗ್ಬಿಟ್ಟಿದ್ರು ಸರ್. ಇನ್ ಆಕ್ಟಿಂಗ್ ಏನಂದ್ರೆ ಸರ್, ಇಲ್ಲಿ ದೊಡ್ಡ ಕಲಾವಿದರು ರಂಗಣ್ಣ ರಘು ಸರ್, ಸಾಧು ಸರ್ ಎಲ್ಲ ಇರೋರು. ಈಗ ಅವ್ರು ಬಂದಾಗ ನಾವು ಕರೆಕ್ಟ್ ಆಗಿ ಬಳಸ್ಕೋಬೇಕು. ನಾವೇನ್ ಶೆಡ್ಯೂಲ್ ಹಾಕಿಟ್ಟು ಮುಗಿಸ್ಬೇಕು. ಒಂದು ದಿನ ಅವ್ರದ್ದು ಎಕ್ಸ್ಟ್ರಾ ಆದ್ರೂ ಟೋಟಲ್ ಬಡ್ಜೆಟ್ ಬೇರೆ ತರನೇ ಆಗಿರ್ತದೆ. ಜೂನಿಯರ್ಸ್ ಒಂದು 300 ಜನ ಕರ್ಸಿರ್ತೀವಿ ಅನ್ಕೊಳ್ಳಿ, ಯಾವ್ದೋ ಒಂದು ಔಟ್ಡೋರ್ ಶೂಟ್ ಮಾಡ್ತಾ ಇರ್ತೀವಿ. ಕಾಲೇಜು ಅಂದಾಗ ಪ್ರತಿದಿನ ಜೂನಿಯರ್ಸ್ ಇರೋರು. ನಮ್ ಸೆಟ್ ಅಲ್ಲಿ ಸರ್ ಡೈಲಿ 300-400 ಜನ ಇದೇ ಇರೋರು. ಕಲಾವಿದ್ರು ಈಗ ಅಷ್ಟೆಲ್ಲ ಇಟ್ಕೊಂಡು ದೊಡ್ಡ ಕಲಾವಿದರುಗಳೆಲ್ಲ ಇಟ್ಕೊಂಡು ಮಾಡುವಾಗ ಬಡ್ಜೆಟ್ ಹೋಗ್ತಾ ಇರ್ತದೆ. ಪ್ರತಿದಿನ ಕ್ಯಾಮ್ರಾ ಯಾವ್ದು ಅಲೆಕ್ಸಾ ಕ್ಯಾಮ್ರಾ ಶೂಟ್ ಮಾಡ್ತಾ ಇಲ್ಲ. ಆಕ್ಚುಲಿ ನನಗೆ ಈ ಸಿನಿಮಾ ಅನಿಸಿದ್ದು ಜಸ್ಟ್ ಪಾಸ್ ಅನ್ನೋದು ಈಸಿ ಅಲ್ಲ. 35 ಮಾರ್ಕ್ಸ್ ಅಂತ ನಾನು ಆವಾಗಲೇ ಹೇಳಿದೆ. 35 ಮಾರ್ಕ್ಸ್ ತಗೊಂಡ್ರೆ ಎಷ್ಟೋ ಜನ ಸತ್ತೋಗಿರೋರು ಇದಾರೆ ಸ್ಟೂಡೆಂಟ್ಸ್. ಅಯ್ಯೋ ನಾನು ಮಾರ್ಕ್ಸ್ ಬರ್ಲಿರೋ ಸಬ್ಜೆಕ್ಟ್ ಅಂತ 10 ಫೇಲ್ ಆಗಿರೋದು. ಅವಾಗ ಪಬ್ಲಿಕ್ ಎಕ್ಸಾಮ್ ಅಲ್ಲಿ 7th ಎಕ್ಸಾಮ್ ಫೇಲ್ ಆಗಿರೋ ಸತ್ತೋಗಿರೋ ನೋಡ್ಕೊಂಡಿದೀವಿ. PUC ಎಕ್ಸಾಮ್ ಸರ್ ಏನು ಗೊತ್ತಾ ಕಾರಣ, ಮನೆಯವರು ಪ್ರೆಸರ್ ಮಕ್ಕಳ ಮೇಲೆ ಏನ್ ಮಾಡ್ಬಿಡ್ತಾರೆ. ಅವ್ರ ಫ್ರೆಂಡ್ಸ್ ಮಕ್ಕಳು ಯಾರೋ ಗೊತ್ತಿರ್ತಾರೆ, ಚೆನ್ನಾಗಿ ಗೊತ್ತಿರ್ತಾರೆ. ಇವ್ರಿಗೆ ಹೆಂಗೆ ನನ್ನ ಮಗನು ಅಷ್ಟೇ ತೆಗಿಬೇಕು, ನನ್ ಮಗ ರ್ಯಾಂಕ್ ಬರ್ತಿರ್ತ ಹೇಳ್ಕೊ ಓಡಾಡಬೇಕು, ನನ್ ಮಗ ಫಸ್ಟ್ ಕ್ಲಾಸ್ ಬಂದ ಅಂತ ಇಟ್ಕೊಂಡು ಓಡಾಡಬೇಕು. ಮಗನ ಜೀವನ, ಮಗನ ಪರಿಸ್ಥಿತಿ, ಮಗನ ಐಕ್ಯೂ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ನನ್ ಮಗ ಕೆಪಾಸಿಟಿ ಎಷ್ಟಿದೆ, ಏನ್ ಕಲಿತಾ ಇದ್ದಾರೆ, ಅವ್ನ ಟ್ಯಾಲೆಂಟ್ ಏನಿದೆ, ಅವ್ನು ಯಾವ್ದ್ರಲ್ಲಿ ಮುಂದೆ ತರಬಹುದು, ಅವ್ನಿಗೆ ಅವ್ನ ನಾವು ಮೋಟಿವೇಶನ್ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಅದೆಲ್ಲ ಸಿಂಪಲ್ ಸರ್. ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ, ಸೇಮ್ ಮಾತು ಮುಂದುವರ್ಸ್ಬಿಟ್ಟು ನಾನು. ಎಕ್ಸೆಲ್ ಸೂಪರ್ ಗಾಡಿಗೆ ಒಂದು ಇರ್ತದೆ ಇಂಜಿನ್, ಬುಲೆಟ್ ಒಂದು ಇಂಜಿನ್ ಇರ್ತದೆ. ಇದು ಬುಲೆಟ್ ಗಾಡಿ. ಈಗ ನಾವು ಈ ಬ್ರೆಂಡರ್ ಪ್ಲಸ್ ಏನೋ ಪಲ್ಸರ್ ಈ ತರ ಗಾಡಿಗಳು, ಎಲ್ಲಾ ಗಾಡಿ ಇಂಜಿನ್ ಒಂದೇ ತರ ಇರ್ಬೇಕು ಅಂದಾಗ ಎಲ್ಲಾಗುತ್ತೆ. ಬುಲೆಟ್ 3 ಜನ ಎಳಿತದೆ, ಎಕ್ಸೆಲ್ ಸೂಪರ್ 3 ಜನ ಸ್ವಲ್ಪ ಬುರ್ಗ ಇರ್ತದೆ. ಹಂಗೆ ಈಗ ತಲೆ ಒಳಗಡೆ ಒಂದು ಬ್ರೈನ್ ಅದು ಏನಂದ್ರೆ ಎಲ್ಲರಿಗೂ ಒಂದೇ ತರ ಹೊಡ್ತಾಯಿರಲ್ಲ. ಕೋಳಿ ಫಾರ್ಮ್ ತರ ಬಟ್ ಆದ್ರೆ ಆ ಇಂಜಿನ್ ಅದ್ರ ತಕ್ಕನಾಗಿ ಒಂದು ಹೊಸದ್ದು ಇರ್ತದೆ. ಅವ್ರ ಐಡಿಯಾಸ್ ಕ್ಯಾಲಿಬರ್ ಇರ್ತದೆ. ಅದಕ್ಕೆ ನಾವು ಅವ್ರನ್ನ ಕಳಿಸ್ಕೊಡ್ಬೇಕು, ಅದಕ್ಕೆ ಮೋಟಿವೇಶನ್ ಮಾಡ್ಬೇಕು. ನಿನ್ ಈ ಟ್ಯಾಲೆಂಟ್ ಇದೆ, ಹೋಗಿ ನೀನ್ ಇದ್ರಲ್ಲಿ ಮೋಟಿವೇಶನ್ ಮಾಡ್ಬೇಕು. ಆ ತರ ನಮ್ಮ ಈ ಕತೆ ಒಳಗಡೆ ಹೇಳ್ತಾ ಹೋಗ್ತೀವಿ. ಅದಂದ್ರೆ ಸರ್ ಜಸ್ಟ್ ಪಾಸ್ ಅಂತ ಅಂದ್ರೆ ಆದಷ್ಟು ಲಾಸ್ಟ್ ಬೆಸ್ಟ್ ಸ್ಟೂಡೆಂಟ್ಸ್ ಇರ್ತಾರೆ. ಎಷ್ಟು ಫನ್ ಎಲಿಮೆಂಟ್ಸ್ ಇರ್ತದೋ ಅಷ್ಟೇ ಒಂದು ಕತೆಗೆ ಪೂರಕವಾಗಿ ಒಂದು ಸ್ಟ್ರಾಂಗ್ ಗಟ್ಟಿ ಕಥೆನ ಇಟ್ಕೊಂಡು ಒಂದು ಒಳ್ಳೆ ಮೆಸೇಜ್ ನ ನಾವು ಜನಗಳ ಕೊಡಕ್ಕೆ ಹೊರಟಿರೋದು. ಇದು ಜಸ್ಟ್ ಪಾಸ್ ಅಂದ ತಕ್ಷಣ ಬರೀ ಜಸ್ಟ್ ಪಾಸ್ ಅಂದ ತಕ್ಷಣ ಸರ್ ಬರೀ ಕಾಮಿಡಿ ಏನಿಲ್ಲ, ಅದಿಲ್ಲ. 90% ಕಾಮಿಡಿನೂ ಇರ್ತದೆ, 90% ಒಂದು ಒಳ್ಳೆ ಮೆಸೇಜ್ ಇರ್ತದೆ, ಒಂದು 10% 20% ಫೀಲ್ ಇರ್ತದೆ. ಎಲ್ಲ ಮಿಕ್ಸ್ ಮಾಡಿ ಇದು ಒಂಥರ ಫುಡ್ ಮೀಲ್ಸ್. ಎಲ್ಲ ತರ ಫುಡ್ ಇರ್ತದೆ ಅಲ್ಲಿ. ನಿಮ್ಗೆ ಯಾವ್ದಾವ್ದು ಒಬ್ರಿಗೆ ಇದಿಷ್ಟ ಆಯ್ತದ, ಒಬ್ರಿಗೆ ಇದಿಷ್ಟ ಆಯ್ತದ, ಒಬ್ರಿಗೆ ಇದಿಷ್ಟ ಆಯ್ತದೆ. ಟೋಟಲ್ ತಾಲಿನೇ ಚೆನ್ನಾಗಿದೆ. ಇಂಥವ್ರಿಗೆ ಎಲ್ಲ ಇಷ್ಟ ಆಯ್ತದೆ. ಆಮೇಲೆ ಹಿಂಗಾಯ್ತದೆ ಹೊಟ್ಟೆ. ಆಕ್ಚುಲಿ ಈ ಜಸ್ಟ್ ಪಾಸ್ 35 ಮಾರ್ಕ್ಸ್ ಅನ್ನೋದೇನಿದೆ ಸ್ಕೂಲ್ಗಳಲ್ಲಿ
ಇವಾಗ ಮೂಲೆ ಗುಂಪು ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಏನು ಬರಲ್ಲ ಅಷ್ಟೇ ಬ್ಯಾಕ್ ಬೆಂಚರ್ ಬ್ಯಾಕ್ ಬೆಂಚರ್ಸ್ ಓದಲ್ಲ ಅನ್ನೋ ತರ ಎಲ್ಲದೂ ಡಿಗ್ರಿ. ಸರ್ ಇದಕ್ಕೊಂದು ಹೇಳ್ತೀನಿ ನೀವು ಅಂದ್ರದಂಗೆ ನಾನು ಓದಿದ್ ಮೈಸೂರಲ್ಲಿ ಸರ್. ನಾನು 7ನೇ ಕ್ಲಾಸಿಂದ ಏನಾದ್ರು ಚೆನ್ನಾಗಿ ತಪ್ಪಿರ್ಕಲಿ ಸರ್. ನಾನು 7ನೇ ಕ್ಲಾಸಿಂದ SLC ವರ್ಗು ಅಪ್ಟು ನಾನು ಬೆಂಚ್ ಮೇಲೆ ಕೂತಿಲ್ಲ ಸರ್. ಕೆಳಗಡೆ ಒಂದು ಮುಂದೆ ಕೆಳಗಡೆ ಚಪ್ಪಲಿ ಮಿಟ್ಟಿ ಹಾಕಿ ಕುತ್ಕೊತಿದ್ವು. ಅವರೇ ಫಿಕ್ಸ್ ಮಾಡ್ಬಿಡ್ತಾರೆ ಏನು ಪ್ರಯೋಜನ ಇಲ್ಲ ಅನ್ನೋ ತರ. ಏನ್ ಮಾಡ್ತಾರೆ ಗೊತ್ತಾ, ಓದೋರ್ನೇ ಮುಂದೆ ಕೂರ್ಸ್ಕೊತಾರೆ ಬೆಂಚ್ ಅಲ್ಲಿ, ಓದೋದವ್ರನ್ನೆಲ್ಲ ಹಿಂದೆ ಹಾಕ್ತಾರೆ, ಇಲ್ಲ ಕೆಳಗೆ ಕೂರಿಸ್ತಾರೆ. ಆಮೇಲೆ ಏನಾರ ಅವ್ರಿಗೆ ಫೋಕಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೋಟ್ಸ್ ಚೆಕ್ ಮಾಡೋದೇ ಓದೋರ್ನ. ಅದ್ರ ಚೆನ್ನಾಗಿ ಬರ್ದ್ಬಿಟ್ಟಿದ್ಯಾ, ಸೂಪರ್ ಮಾಡಿದ್ಯಾ, ಓ ಸೂಪರ್ ಸೂಪರ್. ಎಲ್ಲರೂ ಫೀಸ್ ಕಟ್ಟಾಗ ನಾವು ಕಟ್ಟದಲ್ಲ ಸರ್. ಎಷ್ಟು 30,000 ನಾನು ಕೊಟ್ಟು ನಮ್ಮ ಅಪ್ಪ ಫೀಸ್ ಕಟ್ತೈತೆ. ಕೆಲಸ ಮಾಡ್ಬಿಟ್ಟು ನನ್ನನ್ನು ಇನ್ನೊಬ್ಬನ ನಾವೇನ್ ಮಾಡ್ತಿರ್ತೀವಿ ನಾರ್ಮಲ್ ಆಗಿ ನಾವೇನ್ ಮಾಡ್ದೋ ಸರ್, 1-2-3 ನಾವು ನಮಗೂ ಕಾಲು ಬಂದ್ಬಿಡ್ತು. ಎಲ್ಲ ಯಾರು ಬಂದಾಗ ಎಲ್ಲ ಆಡ್ಕೊತಾರೆ. ಬೀರೇಶ್ ನಮ್ದೇ ಬೇರೆ ಆಕ್ಟಿವಿಟೀಸ್. ಸರ್ 8ನೇ ಕ್ಲಾಸ್ ಬಂದಿಟ್ಟು ನನಗೆ ತಲೆ ಕೆಟ್ಟೋಗ್ತಿದ್ದೇನೋ, ಓದಲ್ಲ ನಾನು ನಿಜ. ನಾನು ಓದ್ತಿದ್ದೆ ನಾರ್ಮಲ್, ಬಟ್ ಫುಲ್ ಏನ್ ಓದ್ತಿದ್ದೆ 10ಕ್ಕೆ 1-2 ಮಾರ್ಕ್ಸ್ ಆಗುತ್ತೆ. ಕೆಳಕ್ಕೆ ಕುಣಿಸ್ಬೇಕು ಸರ್. ನಾನೇನ್ ಮಾಡ್ದೆ, ಇನ್ನೊಂದ್ 4 ಜನ ನಾನೇ ಹುಟ್ಟಾಕ್ಬಿಟ್ಟೆ ಕ್ಲಾಸ್ ಒಳಗೆ. ಏನಂತ, ನೀವು ತಪ್ಪು ಮಾಡಿ ನಿಮ್ದು ಕೆಳಗೆ ಕುಣಿಸಿ, ನಾನೇ ನಿಮ್ಮ ಅಪ್ಪ ಅಮ್ಮನ ಎಲ್ಲರಿಗೂ ಬಿಟ್ಟು ಪಬ್ಲಿಕ್ ಮಾಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಮೇಡಮ್ ಓನರ್ ಮೇಡಮ್ ತಗೊಂಡಾಗ ಅರ್ಸು ಮೇಡಮ್ ಅಮ್ಮ ಅಂತ. ಅವ್ರು ನನ್ ಫೇಮಸ್ ಬೀರೇಶ್ ಅಂದ್ರೆ ವಿಜಯ ಸ್ಕೂಲ್ ಕೂರ್ಸಿದ ತಪ್ಪಿಲ್ಲ ಬಿಡಿ ಸರ್, ಕೂರ್ಸ್ಲೇಬೇಕಾಗಿತ್ತು. ಈ ತರ ಕೆಲಸ ಮಾಡ್ತಾರೆ, ಕೂರ್ಸ್ಲೇಬೇಕಾಗಿತ್ತು. ಫುಲ್ ಫೇಮಸ್. ಏನ್ ಮಾಡ್ತಾರೆ ಎಲ್ಲ ನಮ್ಮ ಅಪ್ಪ ಅಮ್ಮದಿರಿಗೆಲ್ಲ ಹೇಳ್ಬಿಟ್ಟು ಬರಲ್ಲ. ನಮ್ಮ ಅಪ್ಪ ಅಮ್ಮದಿರು 50 ಸಲ ಅಪ್ಪ ಹೇಳಿಬಿಟ್ರು ಸ್ಕೂಲಲ್ಲಿ. ನಾನು ಮುಂದೆ ಯಾವ್ದೇ ತರ ತಪ್ಪು ಮಾಡಲ್ಲ, ನನ್ನ ಹೆಸರು ಬೀರೇಶ್ ಮುಗೀತು. ಆ ಮೇಡಮ್ ಪ್ರಿನ್ಸಿಪಲ್ HM ಕೊಟ್ರೆ ಅಯ್ಯೋ ಆ ಬೀರೇಶ್ ಬರುತ್ತೆ. ಹಂಗೆ ಎಲ್ಲ ಫೈನಲ್ ಡಿಸಿಷನ್ ಮಾಡ್ಕೊಂಡು ಸರ್ ಎಲ್ಲ ಕರ್ಕೊಂಡ್ಬಿಟ್ಟು ಫುಲ್ ಕಷ್ಟೋ ಸುಖ ನಮ್ ಪೇರೆಂಟ್ಸ್ ಎಲ್ಲ ಯಾರೋ ಪೇರೆಂಟ್ಸ್ ಕರ್ಕೊಂಡ್ಬಿಟ್ಟು ಸರ್ ಕೂರ್ಸ್ಲೇಬೇಕಾಗಿತ್ತು ಸರ್, ಕೂರ್ಸ್ಲೇಬೇಕು. ಒಂದು 10 ಟೀಮ್ ಕರ್ಕೊಂಡ್ಬಿಟ್ಟು ಅಮೌಂಟ್ ತಗೋದು ಸರ್. ಎಲ್ಲ ಏನ್ ಮಾಡಿದ್ರೆ ಒಬ್ರಿಗೊಂಥರ ಅವ್ರ ಫೀಸ್ ಕೊಡ್ತಾರೆ, ಹಂಗೆ ಹಿಂಗೆ ಹೇಳ್ಬಿಟ್ಟು ಗೆದ್ದು ತಕ್ಷಣ ತಿರ್ಗಾ 1 ತಿಂಗಳು ಆರಾಮ ಬೆಂಚ್ ಕೊಡ್ಬೋದು. ತಿರ್ಗಾ ಅದೇ ಇನ್ನಾಗ ನಮ್ಮ ಕೈಲಿ ಮೇಡಮ್ ಬಂದ್ರು. ತಿರ್ಗಿ ಇನ್ನು ಬೇರೆ ಅಪ್ಪ ಅಮ್ಮ ಹುಡ್ಬೇಕಾಗಲ್ಲ, ಅವರು ವಾಪಸ್ ಬಂದಿರೋದು ಮತ್ತೆ ಬರಲ್ಲ. ನಾನೇನ್ ಮಾಡಿದೆ, ಶಿವಣ್ಣವ್ರೆ ನಾವು SLC ನಾವು ತಿದ್ದಕ್ಕಾಗಲ್ಲ. ನಾನ್ ಕೆಡದಲ್ದನೆ ಮನ ಎಲ್ಲ ಕೆಡಿಸ್ತಿದ್ದ ಕೋತಿ. ನಮ್ಮ ಓದೋರ್ನು ಹಾಳು ಮಾಡ್ತೇನೆ ಮಗ ಬೀರೇಸು. ಇವ್ 1,000 ಅಂತ ಬೇಡ, ನಾನೇ ಬೇಕಾದ್ರೆ 10,000 ಕೊಡ್ತೀನಿ ಫೀಸು. ಎಲ್ಲಾರ ನಿಮ್ಮ ಅಕ್ಕಪಕ್ಕ ಹಾಕಿ ಸಿಟಿಗಂತೂ ಕಳ್ಸ್ಬಿಡ್ತೀನಿ, ಯಾರು ಉದ್ಧಾರ ಮಾಡಲ್ಲ. ಅಯ್ಯಪ್ಪ ಇವನು ಬೇಡ ಅಂತ ನಮ್ಮ HM ಅವತ್ತು ಆ ನನ್ನ ತಂದೆ ನೋಡಕಂತ ಸರ್. ಇನ್ನೊಂದು ಪಕ್ಕದಲ್ಲಿ ನಮ್ಮಲ್ಲಿ ಈಗ ಜಸ್ಟ್ ಸುದ್ದಿ ಮಾತಾಡೋದು ನಿನ್ ಜಸ್ಟ್ ಪಾಸ್ ಬಗ್ಗೆನೇ ಸರ್. ಇದು ಕೇಳಿ ಸರ್. ಈಗ ಸರ್ ಇದೊಂದು ಸಪರೇಟ್ ಎಪಿಸೋಡ್ ಮಾಡೋಣ, ಇದು ಸಪರೇಟ್ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ ಆಮೇಲೆ. ಈಗ ಎಲ್ಲಿದು ಅಂದ್ರೆ, ಈಗ ಮನೇಲಿ ಪೇರೆಂಟ್ಸ್ ಗಳು ಮಕ್ಕಳಿಗೆ ಪ್ರೆಸರ್ ಆಗ್ತಾರೆ, ನೀವು ಫಸ್ಟ್ ಕ್ಲಾಸ್ ಬರಬೇಕು. ನಮ್ಮಲ್ಲಿ ಹೇಳೋದು ಎಲ್ರು ಡಾಕ್ಟರ್ ಮಾಡ್ತೀನಿ, ಎಲ್ರು ಇಂಜಿನಿಯರ್ ಮಾಡ್ತೀನಿ. ಸರ್ ಎಲ್ರು ಡಾಕ್ಟ್ರು ಎಲ್ರು ಇಂಜಿನಿಯರ್ ಆದ್ರೆ ಬಿಸ್ನೆಸ್ ಮಾಡೋಣ, ಬೇರೆ ಬೇರೆ ಕೆಲಸಗಳು ಮಾಡೋಣ. ಹೊಲ ಉಳೋರು ಅನ್ನ ಕೊಡೋರು ಯಾರು, ದೇಶಕ್ಕೆ ಏನಾಗಿದೆ, ಡಾಕ್ಟರ್ ಓದೋರೇ ಎಜುಕೇಟೆಡ್, ಇಂಜಿನಿಯರ್ ಓದೋರೇ ಎಜುಕೇಟೆಡ್, ರೈತರು ಎಜುಕೇಟೆಡ್ ಅಲ್ವಾ. ಇವತ್ತು ಎಂತೆಂತ ಓದಿರೋರೆಲ್ಲ ಇವತ್ತು ಫಾರಿನ್ ಇಂದ ಕೋವಿಡ್ ಆದ್ಮೇಲೆ ಎಷ್ಟೋ ಜನ ಅಲ್ಲಿ ಕೆಲಸ ಮಾಡ್ತಿದ್ರು, ಕೆಲಸ ಬಿಟ್ಟು ಬಂದು ಇಲ್ಲಿ ಜಮೀನ್ ತಗೊಂಡು ವ್ಯವಸಾಯ ಮಾಡ್ತಾ ಇದಾರೆ. ಯಾಕೆಂದ್ರೆ ಜೀವನ ಏನು ಅಂತ ಗೊತ್ತಾಯ್ತು. ಅಲ್ಲಿ ದುಡ್ಡಿಂದ ಓಡೋದಲ್ಲ, ಬದುಕು ಅನ್ನೋದು ಬೇರೆ ಇದೆ. ಓದಿ ಎಜುಕೇಶನ್ ಮಾಡ್ಬಿಟ್ಟದನೆ, ಹೆಸರು ಹಾಕಬಿಟ್ಟದನೆ, ಅದೆಲ್ಲ ಮಾಡೋದಲ್ಲ ಜೀವನ. ನಮಗೆ ಇಷ್ಟವಾದ ಕೆಲಸ ಮಾಡ್ಬೇಕು, ನಮಗೆ ಖುಷಿ ಕೊಡು, ನಮಗೆ ಸಂತೋಷ ಕೊಡುವ ಕೆಲಸ ಮಾಡ್ಬೇಕು ಅಂತ ಇವತ್ತು ಹಳ್ಳಿ. ನಮ್ಮ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಪ್ರಿನ್ಸಿಪಲ್ ಹೇಳ್ತಾರೆ, ನೀವು ಯಾವತ್ತೂ ಬೇರ್ ಬಿದ್ದ ಜಾಗದಲ್ಲಿ ತೇರ್ನ ಎಳಿಬೇಕು ಅಂತ. ನಾವ್ ಎಲ್ಲಿ ಬೇರ್ ಬಿಟ್ಟಿರ್ತೀವಿ ಆ ಜಾಗದಲ್ಲಿ ಮಾತ್ರ ತೇರ್ ಎಳೆದಾಗ ಜೈ ಏನಾರು ಇರ್ತಾರೆ, ನೋಡೋರು ಇರ್ತಾರೆ. ನಾವ್ ಏನಾರು ಸಾಧನೆ ಮಾಡಿದ್ರೆ ನೋಡೋರು ಇರ್ತವೆ, ಅಪ್ರಿಶಿಯೇಟ್ ಮಾಡೋರು ಇರ್ತಾರೆ. ನಾನೀಗ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟೆ, ನನ್ಗೆ ಅಮೆರಿಕ ಕೆಲಸ ಸಿಕ್ತು ಅಂತ ನಾನು ಹೋಗ್ಬಿಟ್ಟೆ ಅಲ್ಲಿ ಫಾರಿನ್ ಸೆಟ್ಲ್ ಆಗ್ಬಿಟ್ರೆ, ನಾನು 1 ಕೋಟಿ ಸಂಬಳ ತಗೊಂಡ್ರೆ ನೀನ್ ಯಾವ ನಾಯಿ ಅಂತ ಯಾರು ಪರಿಚಯ ಇಲ್ಲ, ಅವ್ನು ಹೋಗ್ಬಿಟ್ಟು ಯಾರು ಅಪ್ರಿಶಿಯೇಟ್ ಮಾಡಲ್ಲ. ಹೇಳ್ಬಿಡ್ತೀವಿ ನೋಡಿ, ಹಳ್ಳಿಗಳಲ್ಲಿ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಡೀ ಊರ್ ಜನ ಬಂದು ನಿಂತ್ಕೊಳ್ತಾರೆ. ಒಬ್ಬ ಒಂದು ಪಾರ್ಟಿ ಇರ್ತಾರೆ, ಇಡೀ ಊರೇ ಬಂದು ಅವತ್ತು ಅವರೆಲ್ಲ ಕೆಲ್ಸಕ್ಕೆ ಹೋಗಲ್ಲ, ಬಂದು ಅದು ಕಾರ್ಯ ಮುಗಿಸ್ತಾರೆ. ಸಿಟಿಗಳಲ್ಲಿ ನೋಡಿ ಸರ್, ಇವತ್ತು
ಏನಾರು ಆಯ್ತು ಅಂದ್ರೆ ಪಕ್ಕದ ಮನೆಯವರು ಬರಲ್ಲ. ಯಾಕೆಂದ್ರೆ ಇದು ಕಮ್ಯುನಿಕೇಶನ್ ಇಲ್ಲ, ಯಾರ್ಯಾರಿಗೂ ಇಲ್ಲ, ಬರೀ ಸ್ಪೀಡ್ ಓಡ್ತಾ ಇದಾರೆ ಜೀವನ. ಅವ್ರು ಹೇಳ್ತಿರೋದು ಏನಂತ ಅಂದ್ರೆ ಜಸ್ಟ್ ಅಂದ್ರೆ ಫಸ್ಟ್ ಕ್ಲಾಸ್ ಜಸ್ಟ್ ಕ್ಲಾಸ್ಗೂ ಡಿಫ್ರೆನ್ಸ್ ಎಲ್ಲದ್ರಲ್ಲಿ ಹೆಂಗ್ ಕಾಣಿಸುತ್ತೆ ಅನ್ನೋದು. ನಮ್ದ್ರಲ್ಲಿ ಏನಿದೆ, ಜಸ್ಟ್ ಪಾಸ್ ಆದವ್ರಿಗೆ ಫ್ರೀ ಅಷ್ಟು ಫ್ರೀ ಕಾಲೇಜ್. ಅದೆಷ್ಟೋ ಜನ ಜಸ್ಟ್ ಪಾಸ್ ಫೇಲ್ ಆಗಿರೋದು ಸರ್ ಲೀಡರ್ಗಳಲ್ಲಿ ನೋಡಿ ಅವತ್ತು ನಮ್ಮ ವಿಶ್ವೇಶ್ವರ ಭಟ್ರ ಸರ್ ಬಂದಿದ್ರು. ಸರ್ ಜಸ್ಟ್ ಪಾಸ್ ಆದರು ದೇಶ ಬಿಟ್ಟು ಕಂಪ್ನಿ ಕಟ್ಟಿಲ್ಲ, ದೇಶದಲ್ಲಿ ಕಂಪ್ನಿ ಕಟ್ಟಿದ್ದಾರೆ. ಓದಿರೋರು ಇಲ್ಲೂ ಕಟ್ಟಿದ್ದಾರೆ, ಆಚೆ ಆರೋಗ್ಬಿಟ್ಟು ಕಟ್ತಾರೆ. ಬಟ್ ಜಸ್ಟ್ ಪಾಸ್ ಆದವರಿಗೆ ನಮ್ಗೆ ನೆಲೆ ಇದೆ. ನಾನು ಜಸ್ಟ್ ಪಾಸ್, ನಮ್ಮ ಫಾದರ್ ಏನೋ ಓದಲ್ಲ ನೀನು ನೋಡು ಗಾರ ಕೆಲ್ಸಕ್ಕೆ ಹೋಗ್ಬೇಕಾಯ್ತದ ಹೋಗ್ಬೇಕಾಯ್ತು ಸುಮ್ಮನೆ ಎದುರಿಸ್ತಿದ್ರು ಅವರು. ಸುಮ್ಮನೆ ಗೊತ್ತಲ್ಲ ನಮ್ಮ ಮಕ್ಳು ಎದುರಿಸೋದು. ನಮ್ಗೆ ಇವಾಗ ಹೆಂಗೆ ಆಗಲು ಭಯ ಪಡಿಸ್ತಿದ್ರು, ನೀನು ಡಾಕ್ಟರ್ ಓದ್ಬೇಕು, ಅದು ಓದ್ಬೇಕು, ಇಂಜಿನಿಯರ್ ಓದ್ಬೇಕು ಅಂತ. ನಾವು ಅತ್ತಲ್ಲ ವಿದ್ಯಾ ಫಿಕ್ಸ್, ನಾನೆಲ್ಲ ಬಿಸ್ನೆಸ್ ಮಾಡ್ಬೇಕು, ಏನಾದ್ರು ವ್ಯವಹಾರ ಮಾಡ್ಬೇಕು ಅಂತ ಫಿಕ್ಸ್ ಆಗ್ತಿದೆ ನಾವು. ಈಗ ಸರ್ ಈಗ ಸಾಕಷ್ಟು ಜಸ್ಟ್ ಪಾಸ್ ಬಗ್ಗೆ ಹೇಳಿದೀವಿ, ಸ್ವಲ್ಪ ಸಿನಿಮಾ ಒಳಗೆ ಬಂದ್ಬಿಡೋಣ. ಟೆಕ್ನಿಷಿಯನ್ಸ್ ಕಲಾವಿದ್ರ ಬಗ್ಗೆ ರಂಗಣ್ಣ ರಘು ಸರ್ ಮಾಡಿದ್ದಾರೆ, ಅದ್ಭುತ ಕಲಾವಿದ್ರು. ಅವ್ರು ಇದೇ ಫಸ್ಟ್ ಟೈಮ್ ಪ್ರಿನ್ಸಿಪಲ್ ಮಾಡಿರೋದು, ಇದೇ ಫಸ್ಟ್ 500 ಸಿನಿಮಾ ಮಾಡಿರ್ಬೋದು, ಫಸ್ಟ್ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ. ನೋಡೋರ್ಗೆ ಒಂದು ಬೇರೆ ತರನ ಫೀಲ್ ಆಗುತ್ತೆ. ಸುಮಾರು ಸಿನಿಮಾಗಳು ಬಡವರ ರಾಸ್ಕಲ್ ಇರ್ಬೋದು, ಎಷ್ಟೋ ಸಿನಿಮಾಗಳು ಒಲವೇ ಬಂದರೆ ಇರ್ಬೋದು, ಅದ್ಭುತ ಫೀಲ್ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಆತರ ತೂಕವಾದ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಇನ್ನು ಸಾಧು ಸರ್ ಎಲ್ಲ ಎಲಿಮೆಂಟ್ಸ್ ಕಾಮಿಡಿ ಇದೆ. ಇನ್ನ ಸುಚೇಂದ್ರ ಪ್ರಸಾದ್ ಸರ್ ಮಾತಾಡಂಗಿಲ್ಲ. ಡ್ರಾಮಾ ನೋಡ್ಬಿಟ್ರೆ ನನಗೆ ಒಂದ್ 20 ಸತಿ ನೋಡಿರ್ಬೋದು. ನೋಡಿ ಡ್ರಾಮಾನು ಅಷ್ಟೇ, ಕಾಲೇಜ್ ಸ್ಟೋರಿ. ನೀವು ಕಾಲೇಜ್ ಸ್ಟೋರಿ ಸರ್ ಯಾವ್ದು ಬಂದ್ರೆ ಎಲ್ಲ ಹಿಟ್ ಆಗಿದೆ. ಅವ್ರ ವಯಸ್ಸು ಚೆನ್ನಾಗಿದೆ. ತುಂಬಾ ಈ ತರ. ಆಮೇಲೆ ಸರ್ ನಮ್ಗೆ ಇಷ್ಟೆಲ್ಲ ಕಲಾವಿದರು ಇದ್ರು ಕೂಡ ನಮ್ಗೆ ಬರೋದಿರ್ಬೋದು, ಡೇಟ್ಗಳ ಸಮಸ್ಯೆ ಇರ್ಬೋದು, ಏನು ಕೊಟ್ಟಿಲ್ಲ ನಮ್ಗೆ ಸರ್. ಈಗ ಒಂದು ಸಿನಿಮಾನ ಫಸ್ಟ್ ಡೇ ಶೂಟ್ ಮಾಡೋದು, ಆ ಪ್ರೊಡಕ್ಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಇವ್ರು ಸಿನಿಮಾನ ಯಾವ ಲೆವೆಲ್ ತಗೊಂಡು ಹೋಗ್ತಾರೆ ಅಂತ. ಅದರಿಂದ ಅವರೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಸಿನಿಮಾಗೆ ಮಾಡಿದ್ದಾರೆ. ಅದರಿಂದ ನಾವು ಅವರೆಲ್ಲ ಕಲಾವಿದರುಗಳಿಗೆ ನಮ್ಮ ತಂಡದ ಪರವಾಗಿ ಕೃತಜ್ಞತೆ ಹೇಳ್ತೀವಿ. ಅವ್ರ ಸಹಕಾರ ನಮ್ಗೆ ತುಂಬಾ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಟೆಕ್ನಿಷಿಯನ್ ಬಗ್ಗೆ ಹೇಳ್ಬೇಕು. ಮ್ಯೂಸಿಕ್ ಡೈರೆಕ್ಟರ್ ಹರ್ಷವರ್ಧನ್ ರಾಜ್ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಒಂದ್ 2-3 ಜನ ಮ್ಯೂಸಿಕ್ ಡೈರೆಕ್ಟರ್ಗಳೆಲ್ಲ ನಾವು ಚರ್ಚೆ ಮಾಡಿದಾಗ ಇವ್ರು ಫಸ್ಟ್ ಇಂದ ಅದೇ ಹೊಸಬ್ರಿಗೆ ಚಾನ್ಸ್ ಕೊಡ್ರಿ, ಹೊಸಬ್ರ ಯುವಕರು ಕೊಡ್ರಿ ಅಂದ್ರೆ ಇವ್ರು ಯುವಕರು ಒಂದ್ 2-3 ಸಿನಿಮಾ ಮಾಡಿದಾರೆ ಸರ್. ಮಾಡ್ಲಿ ಅವ್ರೆ ಚೆನ್ನಾಗಿ ಮಾಡ್ತಾರೆ. ಟ್ಯೂನ್ ಎಲ್ಲ ಮಾಡಿದಾಗೆಲ್ಲ ಟೂರ್ ಮಾಡ್ಕೊಟ್ರು ಟ್ಯೂನ್ ನಾವ್ ಏನೇ ಮಾಡಿದ್ರು ವಾಟ್ಸ್ಆಪ್ ಮಾಡ್ಬಿಡೋದು. ಆವಾಗ ಈಗ ಗುಜರಾತ್ ಸಾಂಗ್ ಏನ್ ಮಾಡಿದೀವಿ ಕಚ್ಚಿದವರು ನೋಡಿದ ಕೂಡಲೇ ಅವು ನಮ್ಮ ಪ್ರೊಡ್ಯೂಸರ್ ಇವ್ರ ಮೇಡಮ್ನವ್ರೆ ಫಸ್ಟ್ ಓಕೆ ಮಾಡಿರೋದು. ನಾವೆಲ್ಲ ಓಕೆ ಮಾಡಿ ಕಳಿಸ್ತೇವೆ ಅವ್ರಿಗೆ, ನಮ್ಗೆ ಇಷ್ಟ ಆಗಿತ್ತು. ಬಟ್ ಒಂದ್ 2-3 ಸಾಂಗ್ ಕಳಿಸ್ಬಿಟ್ಟಿದ್ದು, ಯಾವ ಓಕೆ ಮಾಡಿರ್ಲಿಲ್ಲ. ಫಸ್ಟ್ ಫೇವರೇಟ್ ಸಾಂಗ್ ಅದು. ನಮ್ಗೆ ಏನಿಸ್ತು, ಕೇಳಿ ಅದೇ ತರ ಇದನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಹೆಂಗಪ್ಪ ಅನ್ನೋ ಡೌಟ್ ಅಲ್ಲಿ ಕಳಿಸ್ತು. ಆಮೇಲೆ ಇವ್ರೇನು ಜಾಸ್ತಿ ಇದ್ ಮಾಡಲ್ಲ, ರಿಪ್ಲೈ ಮಾಡಲ್ಲ, ಸುಮ್ಮನೆ ಇಷ್ಟು ಓಕೆ ಅಷ್ಟೇ. ಆಕ್ಚುಲಿ ನಾನು ಫೋನ್ ಅಲ್ಲಿ ಜಾಸ್ತಿ ಮಾತಾಡೋದು, ಮೆಸೇಜ್ ಮಾಡಲ್ಲ, ಫೋನ್ ಅಲ್ಲ, ಸಿಂಪಲ್ ಅಷ್ಟೇ. ಡೇಟಾ ಮಾತಾಡ್ತೀರಿ ಹೊರತು ಫೋನ್ ಜಾಸ್ತಿ ಯೂಸ್ ಮಾಡಿ. ಅದರಿಂದ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಟ್ಯಾಲೆಂಟ್ ಇಂಡಸ್ಟ್ರಿಗೆ ಸಿಕ್ಕೋರು, ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್. ಇನ್ನು DOP ಬಗ್ಗೆ ಮಾತಾಡಿಲ್ಲ, ಒಳ್ಳೆ ಫೋಟೋಗ್ರಫಿ ಮಾಡಿದ್ದಾರೆ ಸುಜಯ್ ಕುಮಾರ್ ಅಂತ. ಸಾಂಗ್ ನೋಡಿದ್ರಲ್ಲ, ಸೂಪರ್ ಸರ್. ಸೀನ್ಸ್ ಚೆನ್ನಾಗಿ ಹೋಗಿದೆ. ಎಡಿಟರ್ ಬಂದು KM ಪ್ರಕಾಶ್ ಅವರು, ಕಾಂತಾರ, ಕಾಟೇರ, ರಾಜ್ಕುಮಾರ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋದೇ ಅವರು ಎಡಿಟಿಂಗ್ ಮಾಡಿರೋದು. ಡ್ಯಾನ್ಸ್ ಮಾಸ್ಟರ್ ಕಲೈ ಮಾಸ್ಟರ್ ಅಂತ, ಇನ್ನು ಭೂಷಣ್, ಇವೆಲ್ಲ ಕಾಟೇರ ಎಲ್ಲ ಡ್ಯಾನ್ಸ್ ಮಾಸ್ಟರ್ ಅವರನ್ನೇ. ಈ ತರ ಏನಂದ್ರೆ ಸರ್, ಒಂದ್ ಸಿನಿಮಾ ಚೆನ್ನಾಗಿ ಬಂದಿಲ್ಲ ಸುಮ್ನೆ ಹೇಳ್ಕತೆ ಇಲ್ಲ. ನಮ್ ಟೆಕ್ನಿಕಲ್ ಟೀಮ್ ಇದೆಯಲ್ಲ ಅದು, ಆಮೇಲೆ ನಮ್ಮ ಆರ್ಟಿಸ್ಟ್ ಗಳಿದೆಯಲ್ಲ ಬಂಚ್, ಆ ಕಾಂಬೋ ಇದೆಯಲ್ಲ, ಏನು ಯೂತ್ ಎಷ್ಟೇ ಕಾಮಿಡಿ ಮಾಡಿದ್ರು ಎಲ್ಲ ಬೇರೆ ಹಿರಿಯ ಆರ್ಟಿಸ್ಟ್ ಗಳಿದಾರಲ್ಲ ಒಂದ್ 8 ಜನ, ಅದೆಲ್ಲ ನೀವು ಸ್ಕ್ರೀನ್ ಮೇಲೆ ಪ್ರತಿ ಸೀನು ಅಷ್ಟು ಎಂಜಾಯ್ ಮಾಡ್ತೀರಿ ನೀವು. ಆದ್ರೆ ಸೀನು ಫೀಲ್ ಅಷ್ಟು ಹೇಳ್ತೀರಿ, ನಗ್ತೀರಾ ಅಷ್ಟು ನಗ್ತೀರಿ. ಆ ತರ ಒಂದು ಫುಲ್ ಸಿನಿಮಾ. ಒಂದ್ ಸೀರಿಯಲ್ ಮಾತ್ರ 100% ಪ್ರತಿಯೊಬ್ಬರು ಹೇಳ್ತಾರೆ ಸರ್, ಫುಲ್ ಸಿನಿಮಾ ಸರ್. ಅದರಿಂದ ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬಾ ಆರ್ಟಿಸ್ಟ್ ಗಳು ತುಂಬಾ ಒಂದು ಒಳ್ಳೆ ತಂಡ ಇದೆ. ಅದ್ಭುತವಾಗಿ ಇದುವರೆಗೆ ನೀವು ಕಿರಿಕ್ ಪಾರ್ಟಿ, ಜೋಶು, ಮತ್ತೆ ಈಗ ಡ್ರಾಮಾ ಇರ್ಬೋದು, ಅದಕ್ಕೆ ಹಿಂದಕ್ಕೆ ಹೋದ್ರೆ ಹಾಸ್ಟೆಲ್ ಹುಡುಗರು ಇತ್ತೀಚೆಗೆ ಬಂದಂತದ್ದು, ಈ ತರ ಕಾಲೇಜ್ ಸಿನಿಮಾಗಳು ಏನು ಹಿಟ್ ಆದೋ ಆ ಹಿಟ್ಟಿಗೆ ಖಂಡಿತ ನಮ್ಮ ಸಿನಿಮಾನ ನೀವು ಸೇರಿಸ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾವು ಪ್ರೇಕ್ಷಕರಲ್ಲಿ ಕೇಳ್ಕತ್ತೀವಿ. 9ನೇ ತಾರೀಕು ಯಾರು ಮಿಸ್ ಮಾಡದೇನೆ ನಮ್ಮ ಸಿನಿಮಾನ ನೋಡಿದವರು ಹೊರಗಡೆ ಬಂದು ಹೇಳಿ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆದ್ರೆ ಇಷ್ಟ ಆಗೇ ಆಗುತ್ತೆ. ನೋಡಿಲ್ದೇ ಇರೋರು ಟೈಮು ಒಂದ್ 2-3 ದಿನ ಬಿಟ್ಕೊಂಡು ಹೋಗಿ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಸರ್, ಅದ್ಭುತವಾದಂತ ಪ್ರೊಡ್ಯೂಸರ್ ಗಾಂಧಿನಗರಲ್ಲಿ ಇನ್ನೂ 10 ಸಿನಿಮಾಗಳು ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿರೋರು.
ತುಂಬಾ ಪ್ಯಾಷನೇಟ್ ಆಗಿ ಮಾಡಿದ್ದಾರೆ. ಈ ಸಿನಿಮಾ ಗೆದ್ರೆ ಏನಾಗುತ್ತೆ ಅಂತ ಅಂದಾಗ ನಮ್ ಬ್ರಿಟಿಷ್ ಜೀರಿಯಸ್ ಅವ್ರಿಗೆ ಒಂದು ಗೌರವ ಉಳಿತದೆ. ನಮ್ಗೆ ನಾವು ಸ್ಟಾರ್ಟ್ ಮಾಡಿದಾಗಿಂದ ಕೊನೆ ಮುಗಿಸೋದಲ್ಲ, ನಮ್ದು ಇಷ್ಟು ದೊಡ್ಡದು ಆಗುತ್ತೆ ಒಂದು ಮೂವಿ ಅಂತ ನಮಗೂ ಅನ್ಸಿರಲಿಲ್ಲ. ಹೋಗ್ತಾ 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 ನಾವು ಆಡ್ ಮಾಡ್ತಾ ಆರ್ಟಿಸ್ಟ್ಗಳು ಅದು ಇದು ಎಲ್ಲ ಆಡ್ ಮಾಡ್ತಾ ಹೋದಾಗ ಅದೊಂದು ದೊಡ್ಡದಾಗಿ ಬೃಹತ್ಕಾರವಾಗಿ ಬಂತು. ನಮ್ಮ ಟೀಮ್ ದೊಡ್ಡದಾಗಿ ಕಾಣಿಸ್ತು. ನಮ್ಮ ಟೀಮ್ ಮೂವಿ ಕೂಡ ಔಟ್ಪುಟ್ ಅವ್ರು ಏನ್ ಹೇಳಿದ್ರು ಕತೆ ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಎಕ್ಸಾಮ್ ಹತ್ತತ್ರ ಬರ್ತಾ ಇರ್ಬೇಕಾದ್ರೆ ನಂಗೆ ತುಂಬಾ ಭಯ ಆಗ್ತಾ ಇತ್ತು. ಎಕ್ಸಾಮ್ ಸೇಮ್ ಫೀಲ್ ಆಗ್ತಿದೆ ಅವ್ರಿಗೆ. ಜಸ್ಟ್ ಪಾಸ್ 9 ಗೊತ್ತೈತೆ. 8ನೇ ತಾರೀಕು ಮೈಸೂರಲ್ಲಿ 2 ಶೋ ಇದೆ. ಹೇಳಿ ಅದಕ್ಕೆ ಬಿಡಿಸ್ಬಿರೇಷನ್ ಲೀಡ್ ಟಾಕೀಸ್ ಅಲ್ಲಿ ಮತ್ತೆ DRC ಅಲ್ಲಿ ಒಂದೊಂದು ಶೋ ಇದೆ. ಒಂದು ಶೋ ಕೊಡ್ತಾ ಇದೀವಿ, ಮೈಸೂರಲ್ಲಿ ಮಾತ್ರ ಕೊಡ್ತಾ ಇದೀವಿ. ಯಾಕೆ ಅಂತ ಹೇಳಿ ಅಲ್ಲೂ ಒಂದು ಟ್ವಿಸ್ಟ್ ಇದೆ. ಶುಕ್ರವಾರ ಅಮಾವಾಸ್ಯೆ ಇದೆ 9ನೇ ತಾರೀಕು ಜಸ್ಟ್ ಪಾಸ್ ಸಿನಿಮಾ ರಿಲೀಸ್ಗೆ. ಆ ಅಮಾವಾಸ್ಯೆನೂ ನೋಡಿದ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ 9 ಫಿಕ್ಸ್ ಮಾಡ್ಕೊಳ್ಳೋದ್ರಿ. ನಾವು ಗೆದ್ದೇ ಗೆಲ್ತೀವಿ, ಜಸ್ಟ್ ಪಾಸ್ ಹಾಗೆ ಆಗ್ತೀವಿ ಅಂತ ಭರವಸೆ. ತುಂಬಾ ಫಸ್ಟ್ ಕ್ಲಾಸ್ ಆಗ್ತೀವಿ ಅಂತ. ಹಂಗಾಗಿ 8ನೇ ತಾರೀಕು 2 ಶೋ ನಮ್ಮ ಹುಟ್ಟು ಬೆಳೆದಿದ್ರಲ್ಲಿ ಮೈಸೂರಲ್ಲಿ. ಅಂದ್ರೆ ಈಗ ನಮ್ಮ ತಂಡದಲ್ಲಿ ಕೆಲವರು ಸಜೆಷನ್ ಕೊಡ್ತಾರೆ ಅಮಾವಾಸ್ಯೆ ಅಂದಾಗ ಸ್ವಲ್ಪ ನಾವೆಲ್ಲ ನಂಬಲ್ಲ ಅದನ್ನ. ಮುಂದೆನೆ ನಮ್ಮ ಫ್ರೆಂಡ್ಸ್ ಗಳು ಸ್ವಲ್ಪ ಇಲ್ಲ ಅಮಾವಾಸ್ಯೆ 9ನೇ ತಾರೀಕು ಒಂದು ಮೂಡಪ್ಪ 8ನೇ ತಾರೀಕು ಶೋ ಕೊಟ್ಬಿಡ್ತೀವಿ. ನಮ್ಮ ತಂಡಕ್ಕೂ ಗೌರವ ಕೊಡ್ಬೇಕಾಗುತ್ತೆ. ಆದ್ರೆ ನಾವು ಅಲ್ಲೊಂದು ಶೋ ಮಾಡಿ ಆಮೇಲೆ ಮಾಡೋಣ ಅಂತ ಆತರ ಮೈಸೂರಲ್ಲಿ ಇರೋರಿಗೆ ಲೀಡೋದಲ್ಲಿ ಮತ್ತೆ DRC ನಲ್ಲಿ ನೋಡೋ ಅವಕಾಶ ಇರ್ತದೆ. ಚೆನ್ನಾಗಿ ಪ್ರಮೋಷನ್ ಮಾಡ್ತಾ ಇದೀವಿ. ಅದಕ್ಕಿಂತ ಹೆಚ್ಚಾಗಿ ನೀವು ಮಾಧ್ಯಮದವರು ತುಂಬಾ ಸಪೋರ್ಟ್ ಮಾಡ್ತಾ ಇದೀರಿ. ನೀವು ಕೂಡ ಅದು ಎಲ್ಲ ಮಾಧ್ಯಮದವರು ಅಲ್ಟಿಮೇಟ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಈ ರೀತಿ ಪ್ರಚಾರ ಕೊಡ್ತಾರೆ ಮಾಧ್ಯಮದವರು, ಈ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ನಾನು ಅನ್ಕೊಂಡಿರಲಿಲ್ಲ ಕನ್ಸಲ್ವೇ. ಬಟ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐ ವಿಲ್ ವೆರಿ ಹ್ಯಾಪಿ. ಮಾಧ್ಯಮದವರು ನಮ್ಗೆ ತುಂಬಾ ಸಪೋರ್ಟ್ ಆಗಿರ್ತಿದ್ದಾರೆ. ಸರ್ ಇಲ್ಲ ನೀವು ಜಸ್ಟ್ ಪಾಸ್ ಅಂತ ನಮ್ಗೆ ಹೇಳ್ಬೇಕು ಸರ್. ಯಾಕೆ ಹೇಳಿ ನಮ್ಮನ್ನೆಲ್ಲ ಕೇಳಿದ್ರೆ ನೀವು ಫಸ್ಟ್ ಕ್ಲಾಸ್ ಜಸ್ಟ್ ಪಾಸ್ ಅಂತ ಅಷ್ಟೇ. ಏನ್ ಮಾಡ್ತಾ ಇದೀರಿ? ಏನ್ ಮಾಡ್ಬೇಕು? ಈಗ ಲಿಂಕ್ ಆಗುತ್ತೆ. ಚಾನ್ಸ್ ಕೇಳುವಾಗಿದ್ದಾರೆ. ನಮ್ಮ ಪ್ರೊಡ್ಯೂಸರ್ಸ್ ಕೊಡೋದೇ ಹೊಸಬರಿಗೆ ಚಾನ್ಸ್. ಈಗ ಜಸ್ಟ್ ಪಾಸ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗೇ ಆಗುತ್ತೆ. ನೆಕ್ಸ್ಟ್ ಜಸ್ಟ್ ಪಾಸ್ 2, ಜಸ್ಟ್ ಪಾಸ್ 3 ಬೇಡ ನಮ್ಗೆ ಜಸ್ಟ್ ಪಾಸ್ ಅವರೇ ಬೇಕು. ನಾವು ನೆಕ್ಸ್ಟ್ ಜಸ್ಟ್ ಪಾಸ್ ನಾವು ಆಡಿಯನ್ಸ್ ಜಸ್ಟ್ ಪಾಸ್ ಅವ್ರನ್ನ ಇಟ್ಕೊಂಡು ಬುದ್ಧಿ ಪೂಜೆ ಮಾಡ್ತೀವಿ. ಎಷ್ಟು ಪೂಜೆ ಮಾಡ್ತೀವಿ. ಯಾವ್ದನ್ನ ಜಸ್ಟ್ ಪಾಸ್ ಬುದ್ಧಿ ಪೂಜೆ ಮಾಡೋದಕ್ಕೆ. Thank you so much. Thank you so much.